ರೆಕಾರ್ಡಿಂಗ್ ಶುರು. ಓಕೆ, ರೆಕಾರ್ಡಿಂಗ್ ಆಗ್ತಾ ಇದೆ. ಅದನ್ನ ನಾವು ಡಿಸ್ಕಷನ್ ಮಾಡಿದ್ದು ಹಾಕುವ. ಸೊ ಇವತ್ತಿನ ಚರ್ಚೆಯ ವಿಷಯವನ್ನ ಏನಕ್ಕೆ ಕೇಳಿದ್ರೆ, ನಾವೊಂದು ಹಿಂದಿನ ಮೀಟಿಂಗ್ಗಳಿಗೆ ಬರ್ಲಾರ್ದವ್ರನ್ನ ಕೆಲವ್ರನ್ನ ನಾವೇ ಡ್ರಾಪ್ ಮಾಡಿದ್ವಿ. ಆಮೇಲೆ ಆದ್ರೆ ಕೆಲವೊಂದು ಜನ ಇಲ್ಲ ನಮ್ಗೆ ಆಸಕ್ತಿ ಇದೆ ಉಳಿಸಿ ನಮ್ಮನ್ನ ಅಂತ ಹೇಳಿದ್ರು. ಈಗ ಒಂದು 18 ಜನ ಇದ್ರು. ಈಗ ನಮ್ಮನ್ನು ಬಿಟ್ಟು 18 ಜನ ಗ್ರೂಪ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದವರು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾವೀಗ ಹ್ಯಾಚರಿ ಸೈಡ್ ಒಂದ್ ಸೈಡ್ ಆಯ್ತು. ಇನ್ನೊಂದ್ ಸೈಡ್ ಏನಪ್ಪಾ ಅಂದ್ರೆ, ಮೊನ್ನೆದು ನಮ್ಮ ಸರ್ವೆ ರಿಪೋರ್ಟ್ ಇಂಥದೆಲ್ಲ ನೋಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೇನಪ್ಪಾ ಅಂತ ಕೇಳಿದ್ರೆ, ಸ್ಕೋಪ್ ಇದೆ ಖಂಡಿತವಾಗಿ. ಸ್ಕೋಪ್ ಅಂತೂ ಇದೆ. ಮತ್ತೆ ಇದನ್ನ ಕಟ್ಟಿದ್ರೆ ಲಾಂಗ್ ರನ್ ನಲ್ಲಿ ಹೆಂಗ್ ತಮಿಳ್ನಾಡಲ್ಲಿ ಆ ಮಟ್ಟಕ್ಕೆ ಬೆಳೀತು, ಯಾವತ್ತೋ ಒಂದಿನ ಇದೇ ತರ ಯಾರೋ ಒಂದಷ್ಟು ಜನ ಅದ್ರಲ್ಲಿ SRS ಅಂತ ಒಂದಷ್ಟು ಜನ ಬೆನ್ನತ್ತಿ ಮಾಡಿ 20 ವರ್ಷದಲ್ಲಿ ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಗ ನಮ್ಮಲ್ಲೂ ಯಾವತ್ತೂ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಶುರುವಾಗಿ ಬೆಳಿಬೇಕು. ಅದಕ್ಕೆ ಯಾರು ಎಲ್ಲೋ ಒಂದ್ ಕಡೆ ಶುರು ಮಾಡ್ಬೇಕು, ಅಷ್ಟು ಮಾತ್ರ ಕರೆ. ತಮಿಳ್ನಾಡಿನ ಏನು ಇದಿದೆ, ಬಾರ್ಡರ್ ನಲ್ಲಿ ಇದ್ದವರಿಗೆ ಕಷ್ಟ ಇದೆ, ಅಲ್ಲಿ ಓವರ್ ಕಾಂಪಿಟೇಷನ್. ಬಟ್ ಸ್ಟಿಲ್ ಅದರಲ್ಲೂ ಕೂಡ ನಮ್ಮದೇ ಆದಂತ ನಾವು ಕೆಲವೊಂದಷ್ಟು ಟ್ರಿಕ್ಸ್ ಅನ್ನ ಪ್ಲೇ ಮಾಡಿ ನಾವು ಮಾಡ್ಕೊಳಕ್ ಅವಕಾಶ ಇದೆ. ನಾವು ಅಡಲ್ಟ್ರೇಷನ್ ಫ್ರೀ ಮಾಡ್ತೀವಿ, ತಳಿ ಬೇರೆ ಮಾಡ್ತೀವಿ, ಅದಕ್ಕೆ ಅದರದ್ದೇ ಆದಂತ ಇದೆ. ಬಟ್ ರೇಟ್ ಕಾಂಪಿಟೇಷನ್ ಆಗತ್ತೆ, ಅದ್ ಮಾಡ್ಬೇಕು. ಜನ ಏನೇ ಕಥೆ ಹೇಳಿದ್ರು ರೇಟ್ ಫಸ್ಟ್ ರೇಟ್ ನೋಡ್ತಾರೆ. ಅವಾಗ ನಾವು ಎಷ್ಟೇ ಕ್ವಾಲಿಟಿ ಅಂತ ಹೇಳಿದ್ರು ಒಂದು 10 ರೂಪಾಯಿ 20 ರೂಪಾಯಿ ಆದ್ರೆ ಲೋಕಲ್ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ತಗೋಬಹುದು. ತೀರಾ ಹೆಚ್ಚು ಹೇಳಿ ತಗೊಳ್ಳೋದಿಲ್ಲ. ಬಟ್ ಸ್ಟಿಲ್ ಆ ರೇಟ್ ಅಲ್ಲಿ ಕೂಡ ವರ್ಕೌಟ್ ಆಗುತ್ತೆ. ತಮಿಳ್ನಾಡವರಿಗೆ ವರ್ಕೌಟ್ ಆಗುತ್ತೆ, ನಮ್ಗೆ ಯಾಕೆ ಆಗೋದಿಲ್ಲ? ತಮಿಳ್ನಾಡವರು ಅಲ್ಲಿಂದ ಬಂದು ಮಾರುವಾಗ ಸ್ವಾಭಾವಿಕ 2-3 ಕೈ ಬದಲಾಗ್ತದೆ. 15 ರೂಪಾಯಿ ಅಂದ್ರೂ ಕೂಡ ಅವರಿಗೆ ದುಬಾರಿ ಆಗತ್ತೆ. ನಮಗೆ ಹಂಗ ತಮಿಳ್ನಾಡಿನವ್ರ ಸಂತಿಗೆ ಕಾಂಪಿಟೇಷನ್ ಬಿದ್ದು ಕೂಡ ನಾವು ಮಾಡ್ಬೋದು. ನಾವೇನ್ ತಮಿಳ್ನಾಡಿಗೆ ಹೋಗಿ ವ್ಯಾಪಾರ ಮಾಡೋದೇನು ಬೇಕಿಲ್ಲ. ಇಲ್ಲಿ ಮಾಡಕ್ಕೆ ಖಂಡಿತ ಅವಕಾಶ ಇದೆ. ಹಾಗಾಗಿ ಸ್ಕೋಪ್ ಬಗ್ಗೆ ಏನು ಡೌಟ್ ಇಲ್ಲ. ಆಮೇಲೆ ಮಾರ್ಜಿನ್ ಬಗ್ಗೂ ಏನು ಡೌಟ್ ಇಲ್ಲ. ಆದರೆ ಈಗೆಲ್ಲ ಸರ್ವೆ ರಿಪೋರ್ಟು ನೀವೆಲ್ಲ ಮಾಡಿರೋದು, ಜೊತೆಗೆ ನಾವು ಸ್ಟಡಿ ಮಾಡಿರೋದು, ನಾವು ಸಾಕಷ್ಟು ಜನರ ಜೊತೆಗೆ ಮಾತಾಡಿದ್ರಿ ಈ ವಿಷಯದಲ್ಲಿ. ನಾನು, ಗಣೇಶ್ ಡಾಕ್ಟ್ರು, ಇವನ್ ಮನೋಹರ್ ಮಸ್ಕಿ ಸರ್ ಮಾತಾಡಿದ್ರು, ನಮ್ಮ ಶಿವಮೊಗ್ಗದ ಸೀತಾರಾಮ್ ಒಂದ್ ಜನರ ಜೊತೆಗೆ ಮಾತಾಡಿದ್ರು. ಎಲ್ಲದೂ ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಈಗ ಫಸ್ಟ್ ಹಂತದಲ್ಲಿ ಯಾರು ಶುರು ಮಾಡ್ತಾರೆ, ಒಬ್ರು ಇರ್ಬೋದು ಅಥವಾ ಗ್ರೂಪ್ ಆಫ್ ಒಂದು ಊರಿನಲ್ಲಿ ಶುರು ಮಾಡ್ತಾರೆ. ಅವರು ಮೊಟ್ಟೆ ತರದು, ಹೊರಗಿನ ತರದು, ಮರಿ ಮಾಡಿ ಅದನ್ನ ತಾವೇ ಸಾಕಿ ಅದನ್ನ ಲೈನ್ ಸೇಲ್ಸ್ ಅಲ್ಲಿ ತಗೊಂಡೋಗಿ ಅಂಗಡಿಗೆ ಹಾಕುವಲ್ಲಿವರೆಗೆ ಜವಾಬ್ದಾರಿ ಅವರೇ ಮಾಡ್ಬೇಕು. ಇಲ್ಲಾಂದ್ರೆ ಇದು ಆಗೋ ಕೆಲಸ ಅಲ್ಲ. ಅದರಲ್ಲಿ ಏನು ಒಬ್ಬರೇ ಮಾಡ್ಬೇಕು ಅಂದ್ರೆ ಹಂಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಕಾಳಜಿ ತಗೋಬೇಕು, ತನ್ನ ಬಿಸ್ನೆಸ್ ಆಗಿ ಮಾಡ್ಬೇಕು. ಈಗ ಬೆಳೆಸೋದನ್ನ ನೀವು ನೇರವಾಗಿ ನಾವು ಸ್ವಂತ ಬೆಳೆಸ್ಬೇಕು, ಇಲ್ಲ ದುಡ್ಡು ಹಾಕಿ ಇಂಟಿಗ್ರೇಷನ್ ನಲ್ಲಿ ಏನು ಬೆಳೆ ಕೋಳಿ ಸಾಕ್ತಾ ಇದ್ದವರು ಬೇಜಾರು ಬಂದವರು ಸಾಕಷ್ಟು ಜನ ಇದ್ದಾರೆ. ಹಂಗ ಬೆಳೆಸೋದೇನು ಸಮಸ್ಯೆ ಅಲ್ಲ. ಆದ್ರೆ ಅದೇ ಇಂಟಿಗ್ರೇಷನ್ ಅಲ್ಲಿ ಹೆಂಗ್ ಮಾಡ್ತಾರೆ, ಫೀಡ್ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಮರಿ ಕೊಡ್ತಾರೆ, ಕೆಜಿ ನೀ ಬೆಳೆಸಿಕೊಡೋಪ, ಕೆಜಿಗೆ ಇಷ್ಟು ಕೊಡ್ತೀವಿ ಅಂತ ಇಂಟಿಗ್ರೇಷನ್ ಮಾಡ್ತಾರೆ. ಆ ತರದಲ್ಲಿ ಇಂಟಿಗ್ರೇಷನ್ ರೆಡಿ ಆಗ್ಬೇಕು. ಅಂದ್ರೆ ಅರ್ಥಾತ್ ಖರ್ಚು ನಾವೇ ಮಾಡ್ಬೇಕು. 3 ತಿಂಗಳ, ಈಗ ಒಂದ್ಸರಿ ಕನಿಷ್ಠ 3 ತಿಂಗಳ, 90 days to 120 days ಈ ಇದರದ್ದು ಮಿನಿಮಮ್ ಇಂಟೆನ್ಸಿವ್ ಇದರಲ್ಲಿ. ಆಮೇಲೆ ಫ್ರೀ ರೇಂಜ್ ಅಲ್ಲಿ ವಾಲ್ಯೂಮ್ ಬರೋದಿಲ್ಲ, ಅದು ಯಾರಿಗೂ ಕೊಡಬಹುದು. ಆಮೇಲೆ ಲೈನ್ ಸೇಲ್ಸ್ ನವರು ಈಗಾಗಲೇ ಇದ್ದಾರೆ, ಅದೇನು ನೀವು ಮತ್ತೊಂದು ಗಾಡಿ ಇಟ್ಟು ಮಾಡ್ಬೇಕಂತಿಲ್ಲ. ಆದರೆ ಲೈನ್ ಸೇಲ್ ನವರಿಗೆ ಅಥವಾ ಲಿಫ್ಟರ್ಸ್ ಅಂತ ಹೇಳ್ತಾರೆ, ಅವ್ರನ್ನ ನಿಮ್ ಜೊತೆಗೆ ದೋಸ್ತಿ ಮೇಲೆ ಇನ್ವಾಲ್ವ್ ಮಾಡ್ಕೋಬಹುದು, ಅಥವಾ ನೀವೇ ಅವ್ರಿಗೆ ಕೊಡ್ಬೋದು, ಹೇಗೋ ಮಾಡ್ಬೋದು. ಅದನ್ನ ಅಂಗಡಿಗೆ ಹೋಗಿ ಸೇಲ್ಸ್ ಮಾಡುವಲ್ಲಿವರೆಗೆ ಈ ಎಂಟೈರ್ ನೆಟ್ವರ್ಕ್ ಅನ್ನ ಯಾರೇ ಒಬ್ರು ಜವಾಬ್ದಾರಿ ತಗೊಂಡು ಮಾಡಿದ್ರು ಮಾತ್ರ ಇದು ಶುರುವಾತ್ ಆಗ್ತದೆ. ಆಮೇಲೆ ನಿಧಾನವಾಗಿ ಇಲ್ಲ ನಾವು ಉಳಿದಿದ್ರೆ ನಾನು ಮಾಡ್ಕೊತೀನಿ, ನಾನು ಮರಿ ಕೊಡು, ನಾನು ಮಾಡ್ಕೊತೀನಿ ಹೇಳೋರು ಸಿಗ್ತಾರೆ. ಆಮೇಲೆ ಫ್ರೀ ರೇಂಜ್ ಅವ್ರು ಇಲ್ಲ ನಾನು ಮರಿ ಕೊಡಿ, ನನ್ಗೊಂದು 100 ಮರಿ ಕೊಡಿ, ನಾನು ಅದನ್ನ 8 ತಿಂಗಳ ಸಾಕಿ ಮಾರ್ತೀನಿ ಹೇಳೋರು ಸಿಗ್ತಾರೆ. ಅದ್ರಲ್ಲೆಲ್ಲ ವೆರೈಟಿಗಳು ಮುಂದೆ ಡೆವಲಪ್ ಆಗ್ತಾ ಹೋಗ್ತಾರೆ. ಆಮೇಲೆ ಅದ್ರಲ್ಲಿ ಮಧ್ಯದಲ್ಲಿ ಮೊಟ್ಟೆ ಕೋಳಿಯನ್ನ ಸಾಕೋರು, ಅವರೊಂದು ಸಣ್ಣ ಪ್ರಮಾಣಕ್ಕೆ ನನಗೆ ಮೊಟ್ಟೆ ತಳಿ ಬೇಕು ಅಂತ ಬರ್ತಾರೆ. ಅದೆಲ್ಲ ಓಕೆ. ಬಟ್ ಅದರಲ್ಲಿ ಬರೇ ನಾವು ಮರಿ ಮಾರೋದ್ರಲ್ಲಿ ದುಡ್ಡು ಹೆಚ್ಚು ಉಳಿಯೋದಿಲ್ಲ. ಒಂದು ಮರಿಗೆ ಹಬ್ಬ ಅಂದ್ರೆ ನೀವು 10 ರೂಪಾಯಿವರೆಗೆ, ಅದರಲ್ಲಿ ನಾಟಿ ಕೋಳಿ ಒಳಗೆ 10 ರೂಪಾಯಿವರೆಗೆ, 8 ರಿಂದ 10 ರೂಪಾಯಿವರೆಗೆ ಮಾರ್ಜಿನ್ ಇಟ್ಕೋಬಹುದು. ಅದಕ್ಕಿಂತ ಮೇಲೆ ಇಟ್ಕೊಳಕ್ ಆಗೋದಿಲ್ಲ. ಅವಾಗದು ಇವತ್ತಿನ ಡೇಟಿಗೆ ನಮ್ದೆಲ್ಲರದ್ದು ನಾವು ಕಲ್ಪನೆ ಇದ್ರದ್ದು ಸಮಪ್ ಮಾಡಿದಾಗ ಅನ್ಸಿದ್ದು ಅಂದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಈ ಸದ್ಯದ ಮಟ್ಟಿಗೆ ತಿಂಗಳಿಗೆ 10,000 ಮೊಟ್ಟೆ ಮರಿ ಮಾಡ್ಬೋದು. 10,000 ಮರಿವರೆಗೆ ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಹೋಗಕ್ ಆಗೋದಿಲ್ಲ. ಅಂದ್ರೆ ವಾರಕ್ಕೆ 2,500 ಅವರು ಕೋಳಿ ಭಾಷೆನಲ್ಲಿ 2,500 ಮರಿ, ತಿಂಗಳಿಗೆ 10,000 ಮರಿ. ಇದು ಒಂದು ರೀಸನೇಬಲ್ ಕಮರ್ಷಿಯಲ್ ಸೈಜು.
10,000 ಮರಿಯನ್ನ ನೀವು ಮಾಡಿದ್ರೆ ತಗೊಳ್ಳೋರು ಮರಿಯನ್ನ ಸಾಕೋರು ಆಗೋದು ಅಷ್ಟು ಸುಲಭ ಇಲ್ಲ. ಮುಂದಿನ ಕತೆ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಭಾಳ ಆಗತ್ತೆ. ಹಾಗಾಗಿ ಸಿಂಪಲ್ ಏನಂದ್ರೆ, ಯಾರು ಮುಂದಾಗ್ತೀರಿ, ಯಾರು ಇದಕ್ಕೆ ಎಂಟರ್ಪ್ರಿನರ್ಶಿಪ್ ಯಾರು ರೆಡಿ ಆಗ್ತೀರಿ ಎಂಟರ್ಪ್ರೈಸ್ ಮಾಡೋದಕ್ಕೆ, ಅವರು ಇದಕ್ಕೆ ಫಸ್ಟ್ ತಲೆ ಕೊಡಬೇಕು. ಆಮೇಲೆ ಅವ್ರ ಸೆಂಟ್ರ್ ಇಟ್ಕೊಂಡು ಸುತ್ತ ಬಿಸ್ನೆಸ್ ಬೆಳೀತದೆ, ಟೈಮ್ ತಗೊಳ್ತದೆ. ಹೆಂಗ್ ತಮಿಳ್ನಾಡಲ್ಲಿ ಬೆಳೀತಾ ಹಾಗೆ ಬೆಳೀತದೆ. ನಾ ಏನಕ್ಕೆ ಅಷ್ಟೆಲ್ಲ ಪೀಠಿಕೆ ಹಾಕ್ತೀನಿ ಅಂದ್ರೆ, ಇಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಪ್ರಶ್ನೆ ಬರುತ್ತೆ. ಇಲ್ಲಿ ಈಗ ನಾವು ಮನೆಯೆಲ್ಲ ನಮ್ಮೊಳಗೆ, ನಾನು ಗಣೇಶ್ ಡಾಕ್ಟರ್ ಮತ್ತೆ ಮಸ್ಕಿ ಸರ್ ಎಲ್ಲ ನಾವು ಒಂದು ರೌಂಡ್ ಮಾತಾಡ್ಕೊಂಡ್ವಿ. ಅದ್ರಲ್ಲಿ ಒಂದು ಕ್ಲಾರಿಟಿಗೆ ಬಂದಿದ್ದು. ಸುಮ್ಮನೆ ನಾನು ರೌಂಡ್ ಫಿಗರ್ ಕೊಡ್ತೀನಿ. ಈಗ 10,000 ಅಂದ್ರೆ 10,000ನೇ ಅಲ್ಲ, ಅದರಲ್ಲಿ ಮಾರ್ಟಾಲಿಟಿ ಇರುತ್ತೆ. ಬಟ್ ಎನಿವೆ, ತಿಂಗಳಿಗೆ 10,000 ಹ್ಯಾಚಿಂಗ್ ಮಾಡ್ತೀರಿ ಪ್ರತಿ ತಿಂಗಳಿಗೆ. ಅದನ್ನ ಇಂಟಿಗ್ರೇಷನ್ ಅಲ್ಲಿ ಅಥವಾ ನೀವೇ ಸ್ವಂತ ಬೆಳೆಸ್ತೀರಿ, ಯಾರೊಬ್ರು ಇನ್ವೆಸ್ಟ್ ಮಾಡಿ ಬೆಳೆಸ್ಬೇಕು. ಒಂದು ಕೋಳಿಗೆ ಒಂದು ಕೋಳಿಯನ್ನ 3 ತಿಂಗಳ ಬೆಳೆಸೋದಕ್ಕೆ ಒಂದು ಸ್ವಲ್ಪ ನಾನು ಹೈಯರ್ ಎಂಡ್ ಹಿಡಿದಿದ್ದೀನಿ, 300 ರೂಪಾಯಿ ಬೇಕು. 100 ರೂಪಾಯಿ ಸಾಮಾನ್ಯ 60 ರಿಂದ 70 ರೂಪಾಯಿ ಸಾಕಾಗತ್ತೆ ಒಂದ್ ತಿಂಗಳಿಗೆ ಒಂದು ಕೋಳಿಗೆ ಅಂತ ಹೇಳಿದ್ರು. ಬಟ್ ಆದ್ರೂ ಇಲ್ಲಿ ನಾವು ಹೈಯರ್ ಎಂಡ್ ಇರ್ಲಿ ಅಂತೇಳಿ, ಒಂದು ಕೋಳಿಯನ್ನ ನೀವು 3 ತಿಂಗಳ ಬೆಳೆಸೋದಕ್ಕೆ 300 ರೂಪಾಯಿ ಖರ್ಚು ಬರುತ್ತೆ. ಅದು 1.5 kg ಬೆಳೀತದೆ. ಇದು ಇಂಟೆನ್ಸಿವ್ ಸಿಸ್ಟಮ್, ಫೀಡ್ ಹಾಕಿ ಬೆಳೆಸೋದು. ಇದು ಯಾವುದು ಫ್ರೀ ರೇಂಜ್ ಅವೆಲ್ಲ ಆಗೋದಿಲ್ಲ, ಕಮರ್ಷಿಯಲ್ ವಯಬಲ್ ಅಲ್ಲ. ಆಮೇಲೆ ಜನ ನಮ್ಗೆ ಅದೇ ಕೇಳ್ತಾರೆ ಇದೇ ಕೇಳ್ತಾರೆ, ಅದೆಲ್ಲ ಸುಮ್ಮನೆ ಸಬ್ಜೆಕ್ಟಿವ್ ಅದು. ಏನಕ್ಕೆ ಅಂದ್ರೆ ಆಮೇಲೆ ಕಡೆ ದುಡ್ಡು ಕೊಡೋದಿಲ್ಲ. ಅದು ಆಸಕ್ತಿ ಇದ್ದವರಿಗೆ ನಾವು ಫ್ರೀ ರೇಂಜು ಕೊಡ್ಬೋದು, ಅದು ಸಣ್ಣ ಪ್ರಮಾಣಕ್ಕೆ. ಬಟ್ ಕಮರ್ಷಿಯಲಿ ಹೋಗೋದೇನಿದ್ರು ಇಂಟೆನ್ಸಿವ್ ಸಿಸ್ಟಮ್. ಬೆಳೆ ಕೋಳಿಯನ್ನ ಸಾಕಿದಾಗೇನೆ ಇದರ ಶೆಡ್ ಅಲ್ಲಿ 90 ದಿನ ಬೆಳೆಸಿ, ಇಲ್ಲ 90 ರಿಂದ 120 ದಿನ ಬೆಳೆಸಿ ಮಾರೋದು. ಈ ಬೆಳೆ ಕೋಳಿಯನ್ನ 42 ದಿನ ಕೊಡ್ತಾರೆ, ಈಗ 35 ದಿನಕ್ಕೆ ಬಂದಿದ್ದಾರೆ. ನಾವು ಇದನ್ನ ಕಲರ್ ಕೋಳಿಯನ್ನ 90 ದಿನ 120 ದಿನ ಮಾಡೋದು ಮಾತ್ರ ನಿಮಗೆ ಕಮರ್ಷಿಯಲಿ ವಯಬಲ್ ಮಾಡೆಲ್. ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಬರುತ್ತೆ ಬಿಡುತ್ತೆ, ಅದು ತಲೆಗೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ಒಂದು ಕೋಳಿಯನ್ನ ನೀವು ಮರಿ ದುಡ್ಡು ಬಿಟ್ಟು ನೀವು ಮರಿಯಾದಲ್ಲಿಂದ ಮುಂದೆ 3 ತಿಂಗಳ ಸಾಕೋದಕ್ಕೆ ಏನಿಲ್ಲ ಅಂದ್ರೂ ನಿಮ್ಗೆ 300 ರೂಪಾಯಿ ಖರ್ಚು ಬರುತ್ತೆ. ಅಂದ್ರೆ ಒಂದು ಕೋಳಿಗೆ ನೀವು 10,000 ಕೋಳಿ ಮಾಡಿದ್ರೆ ನಿಮ್ಗೆ 30 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಇಲ್ಲ ರೌಂಡ್ ಫಿಗರ್ ಹಿಡಿತೀನಿ, ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಕಮ್ಮಿ ಬರ್ಬೋದು, ಇನ್ನೊಂದು ಅದೆಲ್ಲ ಇರುತ್ತೆ ಸಣ್ಣ ಪುಟ್ಟ. ರಫ್ಲಿ ನಿಮಗೆ ಆ ಕೋಳಿಯನ್ನ ತುದಿ ಮುಟ್ಸೋದಕ್ಕೆ ಕೊನೆ ಪಕ್ಷ ನಿಮ್ಗೆ 30 ಲಕ್ಷ ಬೇಕು. ಅಂದ್ರೆ ಇದು ದುಡ್ಡು ಸೈಕಲ್ ಆಗಿ ಬರಬೇಕು ಅಂದ್ರೆ ನಿಮ್ಗೆ 4 ತಿಂಗಳ ಅವಧಿ ಬೇಕು. 30 ರಿಂದ 40 ಲಕ್ಷ ರೂಪಾಯಿ ಬೇಕು. ಆಮೇಲೆ ಅದಕ್ಕೆ ಪೂರ್ವಭಾವಿಯಾಗಿ ನೀವು ಹ್ಯಾಚರಿ ಮೊಟ್ಟೆ ತರೋದು ಈ ದಿಕ್ಕಿಗೆ ಬಂದ್ರೆ ಅದಕ್ಕೊಂದು 10 ಲಕ್ಷ ಬೇಕು. ಸೊ ಸ್ವಲ್ಪ ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗತ್ತೆ. ಆದ್ರೆ ಅದರಲ್ಲಿ ನೀವು ಇನ್ಕಮ್ ವಿಚಾರ ಮಾಡಕ್ ಹೋದ್ರೆ 10,000 ಕೋಳಿ ಮಾರಿದ್ರೆ ಒಂದು ಕೋಳಿಗೆ 75 ರೂಪಾಯಿ ಮಾರ್ಜಿನ್ ಆರಾಮ್ಸೆ ಇಟ್ಕೋಬಹುದು. ನಾವು ನೋಡಿದ್ವಿ. ಅದು ನೀವು ತೀರಾ ಕಾಂಪಿಟೇಷನ್ ಇರುವಂತ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಕಾಂಪಿಟೇಷನ್ ಏರಿಯಾವನ್ನ ಬಿಡಬಹುದು. ಬೇಡ ನಿಮ್ ಜೊತೆಗೆ ನಾವು ಬರೋದಿಲ್ಲ, ಬೇಡ ಹೋಗ್ರಿ ಅಂತೇಳಿ ಬೇರೆ ಏರಿಯಾದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಸಖತ್ತು ಮಾರ್ಜಿನ್ ಇಟ್ಟು ಮಾರ್ತಾ ಇದ್ದಾರೆ. ಅದನ್ನು ಕೂಡ ನಾವು ಮಾಡ್ಬೋದು. ಮತ್ತೆ ಕೆಲವು ಸ್ಥಳೀಯವಾಗಿ ಮೊಟ್ಟೆ ಕಲೆಕ್ಟ್ ಮಾಡಿ ಸ್ಥಳೀಯ ಕೋಳಿ ಮಾರೋದು, ಅದರೆಲ್ಲ ಮಾರ್ಜಿನ್ ಹೆಚ್ಚಿಗೆ ಸಿಗ್ತದೆ. 500 ರೂಪಾಯಿ ಕೊಡ್ತೀಯಾ ಈ ಕೋಳಿ ತಗ, ಇಲ್ಲ 350 ರೂಪಾಯಿ ಬೇಕಾ ಈ ಕೋಳಿ ತಗ, ಎರಡೂ ಮಾಡ್ಬೋದು. ನಾವೀಗ ಲೆಕ್ಕಾಚಾರಕ್ಕೆ ತಗೊಳ್ಳೋದು ಬರೇ ಈ ಇಂಟೆನ್ಸಿವ್ ಸಿಸ್ಟಮ್ ನಲ್ಲಿ ಮಾಡುವಂತ ಈ ಅಧಿಕೃತ ತಳಿಗಳು. ಅದಕ್ಕೆ ಒಂದು ಕೋಳಿಗೆ 75 ರೂಪಾಯಿ ಮಾರ್ಜಿನ್ ನಾವು ಆರಾಮ್ಸೆ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಸೊ ಅಲ್ಲಿ ನೀವು 10,000 ಕೋಳಿಯ ಒಂದು ಸೈಕಲ್ ಅನ್ನು ಮುಗಿಸಿದ್ರೆ 7.5 ಲಕ್ಷ ರೂಪಾಯಿ ದುಡಿಬಹುದು. ಇದರಲ್ಲಿ ಲಾಂಗ್ ರನ್ ನಲ್ಲಿ ನೀವು ಮರಿ ಮಾಡೋದು, ಬಟ್ ಅದ್ರಲ್ಲಿ ದುಡ್ಡು ಹೆಚ್ಚಾಗೋದಿಲ್ಲ. 10,000 ನೀವು ಮರಿ ಮಾರಿದ್ರೆ ಒಂದು ಮರಿಗೆ ಎಷ್ಟು 5 ರೂಪಾಯಿ ನಿಮ್ಗೆ ನೆಟ್ಟು ಬೇಡ, 8 ರೂಪಾಯಿ ನೆಟ್ ಸಿಕ್ಕರು 80,000 ರೂಪಾಯಿ ಆಯ್ತು. ಅದ್ರಲ್ಲಿ ಮತ್ತೆ ನಿಮ್ಗೆ ಹ್ಯಾಚರಿದು ಇನ್ವೆಸ್ಟ್ಮೆಂಟ್, ಕರೆಂಟ್ ಬಿಲ್ಲು, ಲೇಬರ್ ಚಾರ್ಜು ಅದರಲ್ಲಿ ಅಲ್ಲ. ಓಕೆ, ಅದೆಲ್ಲ ನಾವು ತೆಗೆದೇನೆ ನೆಟ್ ಪ್ರಾಫಿಟ್ ಅಂದ್ರೂ 10,000 ಮರಿಯನ್ನ ನೀವು ಮಾರಿದ್ರೆ ನಿಮ್ಗೊಂದು 50 ರಿಂದ 70,000 ರೂಪಾಯಿ ಉಳಿಬಹುದು. ಅದು ಓಕೆ, ಅದೊಂದು ನಾಟ್ ಎ ಬ್ಯಾಡ್ ಬಿಸ್ನೆಸ್. ಆದರೆ ಕ್ವಶನ್ ಏನ್ ಕೇಳಿದ್ರೆ 10,000 ಮರಿಯನ್ನ ಈ ಹಂತದಲ್ಲಿ ನೀವು ನಿಮ್ಮೂರಿನಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ನಲ್ಲಿ ಮಾರುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಒಂದು ಮಿನಿಮಮ್ ಅದೊಂದು ಆ ವ್ಯವಸ್ಥೆ ಕಟ್ಟೋದಕ್ಕೆ 1-2 ವರ್ಷ ಬೇಕು. ನಾನು ಮೈಸೂರಿನ RS ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸುಮ್ಮನೆ ಇದೇನು ನಾನು ಹೆಚ್ಚು ಹೇಳಿದಾನೆ. ಸಾಗರ್ RS ಅವ್ರು 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಇವತ್ತಿನ ಡೇಟಿಗೆ 1 ಲಕ್ಷ ಕೆಪಾಸಿಟಿಯ ಹ್ಯಾಚರಿ ಇದೆ ಅವ್ರ ಹತ್ರ ಅಂತ ಹೇಳಿದ್ರು. ನಾನೇನು ನೋಡ್ಲಿಲ್ಲ.
ಬಟ್ ಇಲ್ಲ ಸರ್ ಅಷ್ಟೊಂದೆಲ್ಲ ಮರಿ ಮಾಡೋದಿಲ್ಲ, ಮರಿ ಮಾರಕ್ ಆಗೋದಿಲ್ಲ, ನಾನು ತಿಂಗಳಿಗೆ 50,000 ಮರಿ ಮಾಡ್ತೀನಿ ಅಂತಂದ್ರು. 50,000 ಮರಿಯನ್ನ ನಾವು ಮಾರಿ ನಾನು ಸಾಕ್ತೀನಿ, ಬೇರೆಯವ್ರಿಗೆ ಇಂಟಿಗ್ರೇಷನ್ ಕೊಡ್ತೀನಿ, ವಾಪಸ್ ಬೈಬ್ಯಾಕ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ನಂದು ಕೆಪಾಸಿಟಿ ಏನಪ್ಪಾ ಅಂದ್ರೆ ತಿಂಗಳಿಗೆ 50,000 ಅಂತ ಹೇಳಿದ್ರು. ಸೊ ಬೆಳೀತದೆ, ಟೈಮ್ ತಗೊಳ್ತದೆ. ಹಾಗಾಗಿ ಈಗ ಯಾರೇ ನಾವು ಮುಂದೆ ಹೋಗ್ಬೇಕು ಅಂತ ಅಂದ್ರೆ ಈ ಟೆಕ್ನಾಲಜಿ, ಆ ತಳಿ ಯಾವುದು, ಹ್ಯಾಚರಿ ಮಷಿನ್ ಯಾವುದು, ಅದೆಲ್ಲ ಆಮೇಲೆ. ಈಗ ಯಾರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 40 ಲಕ್ಷ, 40ರಿಂದ 50 ಲಕ್ಷ, ಇನ್ನು ಕೋಳಿ ಇಂಡಸ್ಟ್ರಿನಲ್ಲಿ 40-50 ಲಕ್ಷ ಏನಂತ ದೊಡ್ಡ ದುಡ್ಡಲ್ಲ, ಅದು ಕಾಮನ್ ಅದು. ಸೊ 40ರಿಂದ 50 ಲಕ್ಷ ಇನ್ವೆಸ್ಟ್ ಮಾಡಿ ಯಾರು ರೆಡಿ ಆಗ್ತೀರಿ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹೇಳಿದ್ರ ಮೇಲೆ ಮುಂದೆ ಹೋಗ್ತದೆ. ಯಾರೋ ಒಬ್ಬರು ಇಬ್ಬರು ಮಾತ್ರ ಮಾಡ್ತೀರಿ ಅಂತಾದ್ರೆ ಅದಕ್ಕೆಲ್ಲ ಮತ್ತೆ ಸ್ಟೇಟ್ ಲೆವೆಲ್ ಕಂಪನಿ ಮಾಡೋದೆಲ್ಲ ವಯಬಲ್ ಅಲ್ಲ, ಅದ್ರ ಅಗತ್ಯನೂ ಇಲ್ಲ. ಅದ್ರ ಬದಲಿಗೆ ನಾನು ಆಯ್ತು, ಗಣೇಶ್ ಆಯ್ತು, ಮತ್ತೆ ಮನೋಹರ್ ಸರ್, ನಾವು ಬೇಷರತ್ತು ಬೆಂಬಲ ಅದಕ್ಕೆ. ಈಗ ನಾವೇನು ಮಾಮೂಲಿ ಅದರ್ವೈಸ್ ಆಲ್ಸೋ ಯಾರ್ಯಾರು ಮಾತಾಡಿ ಗೌರ್ಮೆಂಟ್ ಕಡೆ ಅದು ಇದು ಮಾಡ್ತಾ ಇದೀವ, ಅದೇ ನೀವು 2 ಜನ ಮಾಡ್ತೀರಿ ಅಂದ್ರು ನಮ್ ಸಹಕಾರ ಇದ್ದೇ ಇದೆ, ಮಾಡೋಣ. ಯಾಕೆಂದ್ರೆ ಇವತ್ತು 2 ಇದ್ದಿದ್ದು ಮುಂದೆ 10 ಆಗ್ತದೆ, ಆಯ್ತಾ. ಇಲ್ಲ ನೀವು ಈ ಹಂತದಲ್ಲಿ ಒಂದು 5-6 ಜನ ರೆಡಿ ಆದ್ರು ಬೇರೆ ಬೇರೆ ದಿಕ್ಕಿನಲ್ಲಿ ಅಂತ ಆದ್ರೆ ಸ್ಕೋಪ್ ಅಂತೂ ಇದೆ. ಅದಕ್ಕೆ ಯಾವಾಗ ಲೋನಿಗೆ ಅದಕ್ಕೆಲ್ಲ ಆಗತ್ತೆ. ಇವನ್ ಸುಖ ಬ್ಯಾಂಕ್ ಕೂಡ, ಏನ್ ಸುಖ ಬ್ಯಾಂಕ್ ಅಂದ್ರೂ ಮನೋಹರ್ ಮಸ್ಕಿ ರಂಗ ಏನು ವೈಲೇಷನ್ ಮಾಡಿ ಕೊಡಕ್ ಆಗೋದಿಲ್ಲ. ಅವ್ರ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾರೆ ಅಂದ್ರೂ ಅದಕ್ಕೆಲ್ಲ ಸೆಕ್ಯೂರಿಟಿನ ಅದ ಇದೆ ಏನು ಎಲ್ಲ ಮಾಮೂಲಿ ಇರುತ್ತೆ, ಹಾಗೇನೆ ಮಾಡ್ಬೇಕಾಗತ್ತೆ. ಅದು ನಿಮ್ಗೆ ಎಲ್ಲಾ ಬ್ಯಾಂಕ್ನವರು ಕೊಡ್ತಾರೆ. ಆಮೇಲೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಅದೆಲ್ಲ ಏನೇನು ಎಲಿಜಿಬಲ್ ಬರುತ್ತೆ ಅದೆಲ್ಲ ಮಾಡ್ಬೋದು, ಏನ್ ಸಮಸ್ಯೆ ಏನಿಲ್ಲ. ಬಟ್ ಏನೇ ಆದ್ರೂ ಸಾಲನೇ 40ರಿಂದ 50 ಲಕ್ಷ ರೂಪಾಯಿ ಸಾಲ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ, ಸ್ವಂತ ದುಡ್ಡಿದ್ದರೆ ಇನ್ವೆಸ್ಟ್ ಮಾಡಿರೋ ಓಕೆ. ಮಾಡಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ ಹೇಳಿದ್ರ ಮೇಲೆ ನಾವು ಮುಂದಿನ ಕಥೆಯನ್ನ ತಗೊಂಡೋಗೋಣ. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾವು ಎಲ್ಲ ಇಷ್ಟು ಜನರ ಹತ್ರ ಮಾತಾಡಿದ್ದು ಈಗ 2-3 ತಿಂಗಳ ಅವಧಿನಲ್ಲಿ ಮಾಡಿದಾಗ ಅದ್ಭುತ ಸ್ಕೋಪ್ ಇದೆ, ಅದ್ರಲ್ಲೇನು ಪ್ರಶ್ನೆ ಇಲ್ಲ. ಹಾಗಾಗಿ ಕೇರ್ಫುಲಿ ಟೆಕ್ನಿಕಲಿ ಪಕ್ಕಾ ಆಗಿ ಮಾಡಿದ್ರೆ ದುಡ್ಡು ಕಳ್ಕೊಳ್ಳೋ ಅವಕಾಶ ಏನಿಲ್ಲ. ಸಣ್ಣ ಪುಟ್ಟ ವೇರಿಯೇಷನ್ ಆಗತ್ತೆ, ಆದ್ರೆ ಸ್ಕೋಪ್ ಇದೆ, ಒಂದು ಒಳ್ಳೆ ಬಿಸ್ನೆಸ್ ಆಗಿ ಕಟ್ಟಕ್ಕೆ ಅವಕಾಶ ಇದೆ. ಇದು ಅದಕ್ಕೆ ನಾನು ಈ ದುಡ್ಡಿನ ವ್ಯವಹಾರ ಒಂದ್ಸರಿ ನಿಮ್ಮ ತಲೆಯಲ್ಲಿ ಇದು ಪಕ್ಕಾ ಲೆಕ್ಕಾಚಾರ, ಒಂದು 10,000 ಹಿಂದೆ ಮುಂದೆ ಆಗ್ಬೋದು, ಬಿಟ್ರೆ ಇಷ್ಟು ದುಡ್ಡು ಬೇಕು, ಇದಿಲ್ದೇನೆ ನಾವು ಬೇರೆ ಯಾವ ಮಾಡೆಲ್ ಇಲ್ಲ. ಹಾಗಾಗಿ ಇದನ್ನ ಎಷ್ಟು ಜನ ತಯಾರಾಗ್ತಾರೆ ನೋಡ್ಕೊಂಡು ಮುಂದಿನ ಕತೆ ಹೋಗೋಣ ಅಂತ ಅನ್ಕೊಂಡೆ. ಈಗ ನನ್ನ ಕಡೆಯಿಂದ ಇದು ಮುಗಿತು. ಮತ್ತೆ ಯಾರು ಪ್ರಶ್ನೆ ಏನಾದ್ರು ಇದ್ರೆ ನಾವು ಈಗ ಗಣೇಶ್ ಡಾಕ್ಟರ್ ಕನೆಕ್ಟ್ ಅಲ್ಲಿ ಇದ್ದಾರೆ, ಪ್ರಶ್ನೆಗಳನ್ನಿದ್ರೆ ನೀವು ಸ್ವತಂತ್ರವಾಗಿ ಕೇಳ್ಬೋದು. ಯಾಕೆಂದ್ರೆ ಇವತ್ತು ಚರ್ಚೆ ಮಾಡಿ 5 ಮಾಡ್ತೀವಿ ಇಲ್ಲ ಬೇಡ ಅದನ್ನ ಒಂದು ಫೈನಲಿ ಬರೋಣ. ಆದಷ್ಟು ಇನ್ನು ಓಕೆ, ಮತ್ತೆ ಟೈಮ್ ತಗೋಬಹುದು, ಯಾಕೆಂದ್ರೆ ಇವತ್ತು ನಿಂತ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾತಾಡ್ಬೇಕಂತಲ್ಲ. ಆದ್ರೆ ಈಗ ನರೇಂದ್ರ ಬಾಬು ಅವರು ಹೇಳಿ ಸರ್. ನಂದು ಪ್ಲಾನ್ ಇರೋದು ಇದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ನಾನು ಇವಾಗ ಆಲ್ರೆಡಿ ಒಬ್ಬ ಇದನ್ನ ಹುಡುಕಿದೀನಿ, 500 ಚಿಕ್ಸ್ಗೆ ಸಾಕ್ಲಿಕ್ಕೆ. ಈ ತರದವ್ರು ನಾನು ಹುಡುಕ್ತಾ ಇದ್ದೀನಿ. ನಾನು ಈ ತರ ಪ್ರತಿ ಕಡೆ ನಾನು ಇದ್ ಮಾಡಿದೆ. ಸ್ವಲ್ಪ ನಾನು ಯಾಕೆ ಡಿಲೇ ಆಗ್ತದೆ ಅಂದ್ರೆ ಸ್ವಲ್ಪ ನನಗೆ ಲಿಗಮೆಂಟ್ ಟೈರ್ ಆಗಿರೋದ್ರಿಂದ ಸ್ವಲ್ಪ ಓಡಾಡಕ್ ಕಷ್ಟ ಆಗ್ತದೆ. ಹಾಗಾಗಿ ನಾನೇನ್ ಮಾಡ್ತೇನೆ, ವಾರಕ್ಕೊಬ್ರು ಅಥವಾ 15 ದಿವಸಕ್ಕೊಬ್ರು ಹಿಂಗ್ ಹುಡುಕ್ತಾ ಇದೀನಿ. ಒಬ್ರು 500 ಚಿಕ್ಸ್ ಸಾಕ್ತೀನಿ ಎವ್ರಿ ಮಂತ್ ಅಂತ ಹೇಳಿ ಒಬ್ರು ಸಿಕ್ಕಿದಾರೆ ನನಗೆ. ಎವ್ರಿ ಮಂತ್ ಅವ್ರಿಗೆ ಬೇಕಂತ ಇನ್ವೆಸ್ಟ್ಮೆಂಟ್ ಕಲ್ಪನೆ ಇದೆಯಾ ಅವರಿಗೆ? ಇನ್ವೆಸ್ಟ್ಮೆಂಟ್ ಅವ್ರ ಅವ್ರದ್ದು ಮಾರ್ಕೆಟಿಂಗ್ ಎಲ್ಲ ಅವ್ರದೇನೆ. 500 ಚಿಕ್ಸ್ ಎವ್ರಿ ಮಂತ್ 500 ಚಿಕ್ಸ್ ಅವ್ರಿಗೆ ಕೊಡ್ಬೇಕು. ನಾನು ಈ ತರದವ್ರನ್ನ ಹುಡುಕ್ತಾ ಇದೀನಿ ಸರ್. ನಾನು ಒಂದು 15-20 ಜನ ಹುಡುಕೋಣ ಅಂತ ಹೇಳಿ ನನ್ನ ಒಂದು ಪ್ಲಾನ್ ಇದೆ ಇರೋದು. ಇಲ್ಲ ಸರ್, ನಾನು ಹುಡುಕ್ತೀನಿ ಸರ್. ಅದನ್ನ ಹುಡುಕ್ತೀನಿ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಅದನ್ನ ಹುಡುಕೋದಕ್ಕೆ. ಸ್ವಲ್ಪ ಟೈಮ್ ಆಗುತ್ತೆ. ಇನಿಷಿಯಲಿ ಅಷ್ಟು ಸಡನ್ ಮಾಡಕ್ಕಾಗಲ್ಲ. ಗ್ರಾಜುವಲ್ ಆಗಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಕೊನೆ ಪಕ್ಷ ತಿಂಗಳಿಗೆ ಒಂದು 5,000 ಚಿಕ್ಸಿಗೆ ಗಿರಾಕಿ ಆದ್ರು ಅಂತಾದ್ರೆ ಅವಾಗ ನೀವು ಖಂಡಿತ ಖಂಡಿತ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಇದು ಇನ್ಕ್ಯುಬೇಟರ್ ನಾನು ಆಲ್ರೆಡಿ ಡಿಸೈನ್ ಮಾಡಿ ಇಟ್ಟಿದ್ದೀನಿ ಸರ್. ಆಲ್ರೆಡಿ ನಮ್ಮ ಇವ್ರ ಕೈಲೆಲ್ಲ ಮಾತಾಡಿ ನಾವೇ ಡಿಸೈನ್ ಮಾಡ್ತಾ ಇದೀವಿ ಒಂದನ್ನ. ಅದೇನೇ ಸರ್. ಅದೇನಾಗಿದೆ ಸರ್ ಅಂದ್ರೆ, ಹೊರಗಡೆ ತಗೊಳಕ್ ಹೋದ್ರೆ ಲಕ್ಷಾಂತರ ರೂಪಾಯಿ ಬೀಳುತ್ತೆ. ನಾವೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಬೀಳ್ತಾ ಇದೆ. ಹಾಗಾಗಿ ನಂದು ಪ್ಲಾನ್ ಇದೆ ಸರ್ ಇದು. ಈಗ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಎಲ್ಲರಿಗೂ ಅದೇ ವಿಚಾರ ಅಲ್ಲ, ಇನ್ವೆಸ್ಟ್ಮೆಂಟ್ ಒಂದು. ಆಮೇಲೆ ಇನ್ನೊಂದು ಸರ್, ಇದು ರೇರಿಂಗಿಗೆ ನನ್ನ ಹತ್ರ ಸ್ವಲ್ಪ ಬಿಲ್ಡಿಂಗ್ ಇಲ್ಲ. ಅಲ್ಲ, ರೇರಿಂಗ್ ಅದು ಯಾರಿಗೋ ಕೊಟ್ಟು ಮಾಡಿಸ್ಬೋದು. ಎಲ್ಲವರಿಗೆ ಕೋಳಿ ಫಾರ್ಮ್ನವ್ರು ಇದ್ದಾರೆ,
ಅದು ಬೆಳಿಗೋಳಿ ಸಾಕಿ ತಲೆ ಬೇನೆ ಬಂದವರು ಇದ್ದಾರೆ, ಅವ್ರಿಗೆ ಕೊಟ್ಟು ಸಾಕ್ಬೋದು, ಅದೇನು ಕಷ್ಟ ಆಗೋದಿಕ್ಕಿಲ್ಲ. ಅದು ಇನ್ವೆಸ್ಟ್ಮೆಂಟ್ ಸೈಡ್ ನೀವು ಯಾರಿಗೆ ಕೊಟ್ಟರು ಅವರು ಫೀಡ್ ಕೊಡಿ, ಅವ್ರಾಗೇನೆ ಫೀಡ್ ಕೊಡಿ, ಮರಿ ಕೊಡಿ, ನಾನು ಬೆಳೆಸ್ಕೊಡ್ತೀನಿ, ನನ್ಗೆ ಎಷ್ಟು ಅಷ್ಟು ಕೊಡಿ, ಆಮೇಲೆ ಅದನ್ನ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ. ಅದೃಷ್ಟಿಯಿಂದ ಹಂಗಾದ್ರೆ ವೇಟ್ ಮಾಡೋಣ ಸರ್, ಅದ್ರಲ್ಲಿ ಏನೋ ಪ್ರಶ್ನೆ ಇಲ್ಲ. ಆಮೇಲೆ ಇನ್ನೊಂದು ಈ ಮೈಸೂರು ನಾಟಿಕೊಳ್ಳೋ ಸಾಗರ್ ಹತ್ರ ಹೇಳಿದ್ರಲ್ಲ ಸರ್, ಅವರು ಪರ್ ಕೆಜಿ 220 ರೂಪಾಯಿ ಲಿಫ್ಟ್ ಮಾಡ್ತಾರೆ ಎಲ್ಲರ ಹತ್ರನು. ಅವ್ರು ಅದ್ರ ಮೇಲೆ ಕೊಡಲ್ಲ, ಅವ್ರು ಅದ್ರ ಒಂದು ಪರ್ ಕೆಜಿ 220 ರೂಪಾಯಿ. ಆಮೇಲೆ ಇನ್ನೊಂದು ಕಂಡೀಷನ್ ಇದೆ ಸರ್ ಅವ್ರದ್ದು, ಅವ್ರ ಹತ್ರ ಕೋಳಿ ತಗೊಂಡ್ರ ಹತ್ರ ಮಾತ್ರ ಲಿಫ್ಟ್ ಮಾಡ್ತಾರೆ ಅವರು. ಅದು ಸ್ವಲ್ಪ ತಳಿ ನಿರ್ದಿಷ್ಟವಾಗಿರುತ್ತೆ. ಹೌದೌದು, ಅವರಿಗೆ ಅದ್ರಲ್ಲೂ ಒಂದು ಸಣ್ಣ ಮಾರ್ಜಿನ್ ಇರ್ಬೇಕು. 220 ಅವ್ರು ಯಾಕೆಂದ್ರೆ ಅವ್ರಿತ್ತು ಅದನ್ನು ಮತ್ತೆ 300 ರೂಪಾಯಿ 320 ಮತ್ತೆ ಅವರಿಗೆ ತಮಿಳ್ನಾಡು ಕಾಂಪಿಟೇಷನ್ ಇದೆ ನೆನ್ಪಿಟ್ಕೊಳ್ಳಿ. ಹಂಗಾಗಿ ತಮಿಳ್ನಾಡು ಎಲ್ಲ ಕಾಂಪಿಟೇಷನ್ ಇದೆ. ಸ್ವಾಭಾವಿಕವಾಗಿ ಅವರಿಗೆ ಅಷ್ಟು ಮಾಡಿ ರಿಸ್ಕ್ ತಗೊಂಡ್ಮೇಲೆ ಒಂದ್ ಅಟ್ಲೀಸ್ಟ್ ಒಂದು ಕೋಳಿ ಮೇಲೆ 50 ರೂಪಾಯಿ ಉಳಿದಿಲ್ಲ ಅಂದ್ರೆ ಅವ್ರಿಗೆ ವಯಬಲ್ ಅಲ್ಲ. ಹಾಗಾಗಿ ಅವ್ರು 220 ಕೇಳೋದು ಸ್ವಾಭಾವಿಕ. ಅದೇ ಸರ್, ಕೆಜಿ 220 ಒಂದು ರೀಸನೇಬಲ್. ಅದಕ್ಕಿಂತ ವಿಪರೀತ ಎಲ್ಲ ಸಿಗೋದಿಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ ಏನೋ ಒಂದ್ ಸ್ವಲ್ಪ ಇದೆ ಬಿಟ್ರೆ, ನಾವು ಬಲ್ಕ್ ಆಗಿ ನಾವು ಫಾರ್ಮಲ್ ಮಾಡೋದ್ರಿಂದ ಅದು ವಯಬಲ್ ಆಗುತ್ತೆ. 2020 ಏನು ಇದಾಗಲ್ಲ, ವಯಬಲ್ ಆಗುತ್ತೆ. ಆದ್ರೆ ಏನಪ್ಪಾ ಅಂತಂದ್ರೆ ನಾವು 500,000ಕ್ಕಿಂತ ಸ್ವಲ್ಪ ಜಾಸ್ತಿಗೆ ಪ್ರಮೋಟ್ ಮಾಡ್ಬೇಕಷ್ಟೇ. ನಾವು ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅನ್ನೋದೊಂದು ಇದನ್ನ ಮಾಡೆಲ್ ಮಾಡಿ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದೊಂದು ಬ್ಯಾಚ್ ಬೈ ಬ್ಯಾಚ್ ಅವ್ರಿಗೆ ಒಂಥರ ಸ್ಯಾಲರಿ ಟೈಪ್ ಬರ್ತಾ ಹೋಗುತ್ತೆ ಅವಾಗ. ಅಲ್ಲ ಹಂಗಲ್ಲ, ಇಲ್ಲಿ ಏನ್ ಕೇಳಿದ್ರೆ ಹಂಗ್ ಸ್ಯಾಲರಿ ನಿಮ್ಗೆ ಬೆಳೆ ಕೋಳಿ ಸಾಕಿದ್ರು ಬರುತ್ತೆ. ಅದರಲ್ಲಿ ರಿಸ್ಕ್ ಕಡಿಮೆ ಇದೆ ಮತ್ತು ವಾಲ್ಯೂಮ್ ಇದೆ. ನೀವು ಅಲ್ಲಿ ಬೆಳೆ ಕೋಳಿ ಸಾಕ್ತೀರ, 10,000 ಬ್ಯಾಚ್ ಮಾಡಿದ್ರು ನಿಮ್ಗೆ ಕೊಡೋರು ಇದ್ದಾರೆ. ಅಲ್ಲಿ ಮಾರ್ಜಿನ್ ಕಡಿಮೆ, ವಾಲ್ಯೂಮ್ ಕನ್ಸಂಪ್ಷನ್ ಇದೆ, ಎಲ್ಲ ರೆಡಿ ವ್ಯವಸ್ಥೆ ಇದೆ. ಹೊತ್ತಾಗಿ ಕಟ್ಟಬೇಕು ಆ ದೃಷ್ಟಿಯಿಂದ. ಮತ್ತೆ ಮತ್ತಿನ್ಯಾರ್ದಾರು ಏನಾದ್ರು ಇದೆಯಾ ಒಪಿನಿಯನ್ ನೋಡಿ ಸರ್? ಹೇಳಿ ಸರ್. ಇನ್ವೆಸ್ಟ್ಮೆಂಟ್ ಬಹಳ ಹೇಳಕತ್ತೀರಿ ಸರ್, ಈಗ ಯಾವ್ದು ಸಿಕ್ಕತ್ಬಿಟ್ರಿ ನಮ್ಮನ್ನ. ಹೌದೌದು. ಈಗ ಅಲ್ಲಲ್ಲ, ಇದೇನ್ ಕೇಳಿದ್ರೆ ನಾವು ಇದ್ರದ್ದು ಬರೇ ಇಷ್ಟು ದಿನ ಏನ್ ತಲೆ ಕೆಡಿಸ್ಕೊಂಡಿದ್ವಿ, ಬರೇ ಹ್ಯಾಚರಿದೊಂದೇ ನೋಡ್ಕೊಂಡಿದ್ವಿ. ಹ್ಯಾಚರಿಗೆ 10 ಲಕ್ಷದಕ್ಕೆ ಅಂದ್ರೆ ಯಾರು ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ, ಅದ್ರಲ್ಲಿ ಅರ್ಧ ಸಬ್ಸಿಡಿ ಬರ್ತದೆ. ಆದ್ರೆ ಈಗ ಎಲ್ಲರದ್ದು ಮಾರ್ಕೆಟ್ ಸರ್ವೆ ನೋಡಿದ್ರೆ ಇದನ್ನ ತುದಿಯವರೆಗೆ ಮುಟ್ಸುವಲ್ಲಿವರೆಗೆ ಯಾರು ಒಬ್ರು ಇನ್ವೆಸ್ಟ್ ಮಾಡಿ ತಲೆ ಕೊಡ್ಲೇಬೇಕು, ಇಲ್ಲಾಂದ್ರೆ ಇದು ಬಿಸ್ನೆಸ್ ಬೆಳೆಯೋದಿಲ್ಲ. ನೀವು ಮರಿ ಕೊಟ್ಟು ಸಾಕೋ ದುಡ್ಡು ಹಾಕಿ, ಯಾರೊಬ್ರು ದುಡ್ಡು ಹಾಕ್ಲೇಬೇಕು. ಅದನ್ನ 3 ತಿಂಗಳ ಸಾಕಕ್ಕೆ 3 ರಿಂದ 4 ತಿಂಗಳ ಫೀಡ್ ಕಾಸ್ಟ್ ಬಹಳ ಆಗ್ತದೆ. ಅದಕ್ಕೆ ಯಾರೊಬ್ರು ಮಾಡ್ಲೇಬೇಕು. ಅವಾಗ ಅದನ್ನ ನೀವ ಅಥವಾ ನೇರವಾಗಿ ನಿಮ್ಮ ಫ್ರೆಂಡ್ ಇನ್ಯಾರೊಬ್ರು ಯಾರು ಆಗ್ಬೋದು, 2-3 ಜನ ಸೇರು ಮಾಡ್ಬೋದು. ಆದ್ರೆ ಯಾರು ಒಂದು ಅದಕ್ಕೆ ರೆಡಿ ಆಗ್ಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಇದು. ಸರ್, ನಾನೊಂದು ಕ್ವಶನ್. ಸಿಸ್ಟಮ್ ಬೆಳೆ ಕೋಳಿದು ಫಾರ್ಮ್ ಮಾಡ್ಯಾರ ಸರ್. ಅಂದ್ರ ಫುಡ್ ಅವರ ಕೊಡ್ತಾರ ಸರ್, ಮೆಡಿಸಿನ್ ಅವರ ಕೊಡ್ತಾರ, ಮರಿನ ಅವರ ಕೊಡ್ತಾರ ಸರ್. ಫಾರ್ ಕೆಜಿಗೆ ಇಷ್ಟು ಹೇಳಿ ಕಸ್ಟಮರ್ಗೆ ಕೊಡ್ತಾರ ಸರ್. ಇಷ್ಟ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಾರ ಇದ್ರಂದ್ರ ನಾವ್ ನಮ್ ಕಡೆ 5 ಫಾರ್ಮ್ ಕೊಡ್ತೀನಿ ಸರ್. ನಾನು ಅವ್ರ ತಿಂಗಳ 5 ತಿಂಗಳ ಕೊಳ್ಳಿ 3 ತಿಂಗಳಿಗೆ 5,000 ಮರಿ ಬೆಳೆಸ್ಕೊಷ್ಟು ನಾನು 5 ಫಾರ್ಮರ್ ಕೊಡ್ತೀನಿ. ಅಲ್ಲ ಅದೇ ಹೇಳಿದ್ದು. ಈಗ ಸಾಕು ಶೆಡ್ ಇದ್ದವರು ಸಾಕ್ತೀನಿ ನಾನು ಸಾಕೊಡ್ತೀನಿ ಹೇಳೋರು ಈಗ ನಿಮ್ಗೆ ಎಲ್ಲಾ ಊರಿನಲ್ಲೂ ಬೇಕಾದ ಜನ ಸಿಗ್ತಾರೆ. ಅದು ಪಾಯಿಂಟೇ ಅಲ್ಲ. ಇದನ್ನ ಒಂದು ಬಿಸ್ನೆಸ್ ಅನ್ನ ಹೊಸದಾಗಿ ಕಟ್ಟಿ ಮಾರಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಮಾಡೋರು ಬೇಕೀಗ. ಅದಿಲ್ದವ್ರು ಮುಂದೆ ಹೋಗೋದಿಲ್ಲ. ಸಾಕವ್ರಿದ್ದಾರೆ. ನಮ್ ಕೆಪಾಸಿಟಿ ಸರ್ 10 ಲಕ್ಷ ತನ ಹಾಕ್ತೀನಿ ಸರ್, ನಾ ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ 30-40 ಲಕ್ಷ ಅಂದ್ರೆ ಸ್ವಲ್ಪ ಬೇಜಾರ್ ಅನ್ಸುತ್ತೆ, ಅಷ್ಟು ಅಮೌಂಟ್ ಹಾಕಿ ಇದ್ರಾಗೆ ಅಂತ. ಅಂದ್ರೆ ಇದರಲ್ಲಿ ಮಾರ್ಜಿನ್ ಇದೆ, ಬಟ್ ಅಷ್ಟು ದುಡ್ಡು ಹಾಕಿದಾಗ ಅಷ್ಟು ರಿಸ್ಕ್ ಇದ್ದಿದ್ದೆ. ಅದಕ್ಕೆ ಇದು ಬರ್ಬೇಕು. ಬರೇ ಇದು ಹ್ಯಾಚರಿ ಮಾಡಿರೋದು ಆಗೋ ಲಕ್ಷಣ ಇಲ್ಲ. ನಾವ್ ಅನ್ಕೊಂಡಂಗಿಲ್ಲ. ಸಾಕಷ್ಟು ಜನ ಇಲ್ಲ. ಸಾಕಂದ್ರೆ ಇನ್ವೆಸ್ಟ್ ಮಾಡಕ್ ಜನ ಇಲ್ಲ. ಹಾಕೊಡ್ತೀನಿ ಹೇಳೋರು ಇದ್ದಾರೆ ಅಷ್ಟೇ. ನೋಡು ಈಗ ಬೇರೆ ಎಲ್ಲರದ್ದು ಏನ್ ಶೇಪ್ ತಗೊಳ್ತಾರೆ ನೋಡು. ಈಗ ಶಿವಮೊಗ್ಗದಲ್ಲಿ ಇವತ್ತು ಅವ್ರು ಜಾಯ್ನ್ ಆಗ್ಲಿಲ್ಲ, ಅವರು ತಾನು 50 ಲಕ್ಷ ಹಾಕಕ್ ರೆಡಿ ಇದ್ದಾರೆ. ಹಾಕಿ ನಾನು ಕಟ್ತೀನಿ, ಡಿಮಾಂಡ್ ಬಹಳ ಇದೆ, ಮಾರ್ಜಿನ್ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ, ಆಗ ನಾನು ಹಾಕ್ತೀನಿ ಅಂತಂದ್ರು ಅವರು. ಇವರು ಸೀತಾರಾಮ್ ಅಂತ ಹೇಳಿ. ಹಂಗಾಗಿ ನೋಡು ಆ ತರದವ್ರಿಗೆ ಯಾರೋ ಒಬ್ರು ಒಂದು ಇಡೀ ನಮ್ಮ ಇದ್ರಲ್ಲಿ 4 ಜನ ರೆಡಿ ಆದ್ರೆ
ನಮ್ಮ ಈ ಬಳಗದಲ್ಲಿ 4 ಜನ ರೆಡಿ ಆದ್ರೆ ಆಮೇಲೆ ಉಳಿದವರು ಅವ್ರ ಹತ್ರ ಮನೆ ತಂದ್ಕೊಂಡು ಫಾಲೋ ಮಾಡ್ಕೊಂಡು ಮಾಡ್ಬೋದು. ನಡೀತೈತೆ ಸರ್. ಒಮ್ಮೆ ಬೈಟೆಕ್ ಮೀಟಿಂಗ್ ಕರೀರಿ ಸರ್. ಟೈಮ್ ಫಿಕ್ಸ್ ಮಾಡಿ ಬೈಟೆಕ್ ಒಮ್ಮೆ ಫಂಕ್ಷನ್ ಇದನ್ನ ಇಟ್ಕೊಂಡು ಮೀಟಿಂಗ್ ಇಟ್ಕೊಂಡು ಸರ್, ಅಲ್ಲಿ ಡಿಸೈಡ್ ಮಾಡಕ್ ಬರ್ತದೆ ಸರ್. ಅದೇ ನೋಡುವ ಯಾವ್ದಕ್ಕೂ. ಈಗ ಮತ್ತಿನ್ಯಾರು ಇದ್ದೀರಾ ನಿಮ್ದು ಅಭಿಪ್ರಾಯ? ಇದನ್ನ ಈ ದುಡ್ಡಿನ ಕತೆ ಕೇಳ್ಕೊಂಡು ಉತ್ತರ ಹೇಳೋರಿದ್ರೆ ಹೇಳಿ. ಮತ್ತಾರಿದ್ದೀರಾ? ಇಲ್ಲ ಅಂತ ಅನ್ಕತ್ತೀನಿ ಅಲ್ವಾ? ರೈಸ್ ಮಾಡ್ತಾ ಇಲ್ಲ ಸರ್. ಯಾರಿಲ್ಲ ದುಡ್ಡಿಗೆ ಇದಾಗಿದೆ, ಶಾಕ್ ಆಗಿದೆ, ಅದು ಸ್ವಾಭಾವಿಕ. ಇನ್ವೆ ಈಗ ಒಂದು ಕೆಲಸ ಹೇಳಿ, ಶೇಷಾದ್ರಿ ಹೇಳಿ. ಕೇಳ್ತಾ ಇದೆಯಾ ಸರ್? ಕೇಳಿಸ್ತದೆ, ಮಾತಾಡಿ ಸರ್. ಸರ್, ಈಗ ಅಮೌಂಟ್ ದೊಡ್ಡದು ಅನ್ನೋದು ಒಂದ್ ಕಡೆ ಆದ್ರೂನು ಏನಾದ್ರೂ ಬ್ಯಾಂಕ್ ಕಡೆಯಿಂದ ನಮ್ಗೆ ಅನುಕೂಲ ಆಗಂಗಿದ್ರೆ ನಾವು ಚಾಮರಾಜನಗರದಲ್ಲಿ ಪ್ರಯತ್ನ ಮಾಡ್ತೀವಿ ಸರ್. ಪ್ಲಸ್ ನಮ್ಗೆ ಸ್ವಲ್ಪ ತಾವು ಗೊತ್ತಿರೋಂಗೆ ತಮಿಳ್ನಾಡು ಅವ್ರದ್ದು ನಮ್ದು ಒಂದು ಇಶ್ಯೂ ಇದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಏನೇ ಮಾಡಿದ್ರು ನಮ್ ಪ್ರಾಫಿಟ್ ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್ ನಮ್ದು. ಕರೆಕ್ಟ್. ಇಲ್ಲಿ ಸರ್ ಒಂದ್ ಹೇಳ್ತೀನಿ, ಈಗೇನಂದ್ರೆ ನೀವು ಯಾವ ಕರ್ನಾಟಕದಲ್ಲಿ ತಮಿಳ್ನಾಡವ್ರು ಇಲ್ಲಿ ಬಂದ್ ಮಾಡ್ತಾರೆ, ಅದು 72 ತಾಸಿನವರೆಗೆ ಡೇ ಓಲ್ಡ್ ಚಿಕನ್ ಮಾರ್ಬಹುದು, ಇದೆಲ್ಲ ಇರೋದಕ್ಕೆ ನೀವು ಚಾಮರಾಜನಗರದವ್ರು ಬೆಳೆಸಿದ್ರು ಚಾಮರಾಜನಗರದಲ್ಲಿ ಮೈಸೂರಿನಲ್ಲಿ ಮಾಡ್ಬೇಕಂತಿಲ್ಲ. ನೀವು ಬೆಂಗಳೂರಿಗೆ ಮಾಡ್ಬೋದು, ಕೊಪ್ಪಳ ಕಳಿಸ್ಬೋದು, ಬಿಜಾಪುರಕ್ಕೂ ಕೊಡ್ಬೋದು. ಕರ್ನಾಟಕದಲ್ಲಿ ಎಲ್ಲಾ ಕಡೆ ರೀಚ್ ಆಗ್ಬೋದು. ಅವ್ರು ಮುಟ್ಟಲಾರದ ಏರಿಯಾಕ್ಕೆ ಹೋದ್ರೆ ನಿಮಗೆ ಮಾರ್ಜಿನ್ ಚೆನ್ನಾಗಿ ಸಿಗ್ತದೆ. ಯಾಕೆಂದ್ರೆ ಈ ಕೋಳಿ ವಿಷಯದಲ್ಲಿ 72 ತಾಸು ಅಂದ್ರೆ ಈಗ ಸಿಪಿಡಿಯೋದವ್ರೆ ಅಸ್ಸಾಮಿಗೆ ಮರಿ ಕಳಿಸ್ತಾರೆ, ಕಾಯಂ ಆಗಿ ಕಳಿಸ್ತಾರೆ. ಅವರು ಒಂದು ಲಿಮಿಟ್ ನಲ್ಲಿ ಬೈ ಏರ್ ಕಳಿಸ್ತಾರೆ. ಇಲ್ಲಿ ನೀವು ಹಂಗಾಗಿ ನೀವು ಇಲ್ಲೇ ಮಾರ್ಬೇಕಂತೇನಿಲ್ಲ. ಕರ್ನಾಟಕದಲ್ಲಿ ಎಲ್ಲೂ ತಮಿಳ್ನಾಡಿಗೊಂದು ಆಗೋದಿಲ್ಲ ಬಿಟ್ರೆ, ತಮಿಳ್ನಾಡು ಆಂಧ್ರದವ್ರು ಈಗಾಗಲೇ ಅವರೇ ಕಾಂಪಿಟೇಷನ್ ಅಲ್ಲಿ ಇದಾರೆ. ಇಲ್ಲ, ಕರ್ನಾಟಕದಲ್ಲಿ ಅವ್ರು ಹೋಗಲಾರದ ಜಾಗಕ್ಕೆ ಹೋಗಿ ನೀವು ಮಾರ್ಜಿನ್ ಮಾಡ್ಕೋಬಹುದು, ಅವಕಾಶ ಇದೆ. ನಮಗೆ ನಮ್ದು ವಿಡಿಯೋ ನಮ್ದು ಸಿಗ್ತಾ ಇಲ್ಲ. ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಇದೆ. ಕ್ಯಾಮರಾ ಇಲ್ಲಲ್ಲ, ನಾವು ಪರ್ಮಿಷನ್ ಕೊಟ್ಟಿದೀವಲ್ಲ. ಹೌದಾ? ಅಲೋ ಮೀಟ್ ಟು ಅಕ್ಸೆಸ್ ಯುವರ್ ಕ್ಯಾಮರಾಸ್. ನೀವು ಅದು ಇಲ್ಲ, ಅಲ್ಲೇನೋ ನಮ್ದೇ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೀವಲ್ಲ ವಿಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬರ್ಬೇಕು. ಅದರಲ್ಲಿ ಫಸ್ಟ್ ವಿಡಿಯೋ ಬಂದಿತ್ತು ನಿಮ್ಮನ್ನ ಒಂದ್ಸರಿ ನೋಡಿ. ಬಂದಿತ್ತು ಅದು ಬೈ ಮಿಸ್ಟೇಕ್ ಇದಾಗೋಯ್ತು ಸರ್. ಅದು ವಾಪಸ್ ಮತ್ತೆ ವಿಡಿಯೋದ ಮೇಲೆ ಮತ್ತೊಂದ್ಸರಿ ಮುಟ್ ನೋಡಿ, ಅದು ಸರಿ ಹೋಗ್ಬೋದು ಬಿಡಿ. ಅದೇ ನಾವು ಮಾತು ಇರ್ಲಿ ಪರವಾಗಿಲ್ಲ ಸರ್, ಅದೇನು ಇಂಪಾರ್ಟೆಂಟ್ ಅಲ್ಲ. ತಮ್ಮ ಹತ್ರ ಮಾತಾಡೋದೇ ಇಂಪಾರ್ಟೆಂಟ್. ಬ್ಯಾಂಕಿನ ವಿಷಯ ಬಂದ್ರೆ ಏನ್ ಕೇಳಿದ್ರೆ, ನಿಮಗೆ ಬಾಕಿ ಲೋನ್ ತಗೊಳ್ಳುವಂತ ಯಾಕೆಂದ್ರೆ ಸೆಕ್ಯೂರಿಟಿ ಇಲ್ಲದೆ ಯಾವ ಬ್ಯಾಂಕು ಕೊಡೋದಿಲ್ಲ, ಸುಖನು ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ಅದು ಎಲಿಜಿಬಿಲಿಟಿ ಇದ್ರೆ ಇದಕ್ಕೆ ಲೋನ್ ಪ್ರೊವಿಷನ್ ಏನ್ ಸಮಸ್ಯೆ ಇಲ್ಲ. ಲೋನು 40-50 ಲಕ್ಷ ಪೌಲ್ಟ್ರಿ ಲೋನ್ ಆರಾಮ್ಸೆ ಕೊಡ್ತಾರೆ ಸರ್. ಅದ್ರಲ್ಲಿ ತಾವ್ ಹೇಳಿದ್ರಿ ಮೊದಲು 10 ಲಕ್ಷ ಕೊಟ್ರೆ 5 ಲಕ್ಷ ಸಬ್ಸಿಡಿ ಅಂತ ಹೇಳಿದ್ರಿ. 50 ಲಕ್ಷ ಏನಾದ್ರು ತಗೊಂಡ್ರೆ ಸಬ್ಸಿಡಿ ಇನ್ನೂ ಜಾಸ್ತಿ ಆಗೋ ಅವಕಾಶ ಇದೆಯಾ ಸರ್? ಇಲ್ಲ, ಅದು ಹೈಯೆಸ್ಟ್ 25 ಲಕ್ಷ ಇದೆ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಬ್ಸಿಡಿ ಪ್ರಕರಣ ಒಂದಿದೆ. ಆಮೇಲೆ ಇದು ಏನು ಮಾಮೂಲಿ NLM ದಲ್ಲಿದೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಸಬ್ಸಿಡಿ ಇದೆ. ಬಟ್ ಅದರಲ್ಲಿ ನಿಮ್ಗೆ ಗೊತ್ತಲ್ಲ, 50% ಹೇಳಿದ್ರು ಕಡೆ ಇದಕ್ ಕೊಡೋದಿಲ್ಲ, ಅದಕ್ಕೆ ಕೊಡೋದಿಲ್ಲ ಎಲ್ಲ ಇರುತ್ತೆ. ಬಟ್ ಸಬ್ಸಿಡಿ ಸಿಗತ್ತೆ. ಒಂದು ಈಗ ನೀವು 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಕೊನೆಯ ಪಕ್ಷ ನನಗನ್ಸಂತ ಒಂದು 20 ಲಕ್ಷದವರೆಗಂತೂ ಏನ್ ಮೋಸ ಆಗ್ಲಿಕ್ಕಿಲ್ಲ. ಸಬ್ಸಿಡಿಗೆ ಮೋಸ ಇಲ್ಲ. ಸಬ್ಸಿಡಿ ಮೋಸ ಇಲ್ಲ. ಅದು ಬ್ಯಾಕ್ ಎಂಡ್ ಬ್ಯಾಂಕಿಗೆ ಜಮಾ ಆಗ್ತದೆ. ಬ್ಯಾಂಕ್ ನ ಬಂದು ಇವ್ರು ಮಾಡಿದಂತ ಸರ್ಟಿಫೈ ಮಾಡಬೇಕು. ಇಲ್ಲಿ ಒಂದು ಸೆಟ್ ಏನಿದೆ ಅಂದ್ರೆ, ಇಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರು ಇನ್ವೆಸ್ಟ್ಮೆಂಟ್ ಗಿಂತ ವರ್ಕಿಂಗ್ ಕ್ಯಾಪಿಟಲ್ ಬಹಳ ಆಗ್ತಾ ಇದೆ. ಹಂಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಗೆ ಅವರು ಈಕ್ವಲಿ ಲೋನ್ ಸಬ್ಸಿಡಿ ಕೊಟ್ಟಾರ ಚೆಕ್ ಮಾಡ್ಬೇಕು. ಬಟ್ ನಾನು ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡೋದ ಪ್ರಕಾರ ಅದಕ್ಕೂ ಇದೆ ರೀ. ಏನು ಅದು ಕಾಂಪ್ರಿಹೆನ್ಸಿವ್ ಪ್ರಾಜೆಕ್ಟ್. ನೀವು ಇದೆಲ್ಲ ಇದಕ್ಕೆ ಯಾವ್ದಕ್ಕೆ ಎಷ್ಟು ಬೆಳೆಸ್ತೀರಿ ಅದಕ್ಕೆಲ್ಲ ಲೆಕ್ಕ ತೆಗೆದೇ ನೀವು ಮಾಡೋದು. ಪ್ರಾಜೆಕ್ಟ್ ಕಾಸ್ಟ್ ನ 50%. ಆದ್ರೆ ಬಟ್ ಮ್ಯಾಕ್ಸಿಮಮ್ ಸಬ್ಸಿಡಿ ಲಿಮಿಟ್ 25 ಲಕ್ಷ. ನೀವು ಹಾಕಿದ್ರು ನಿಮ್ಗೆ ಕೊಡೋದು 25 ಲಕ್ಷ, ಅದಕ್ಕಿಂತ ಮೇಲೆ ಇಲ್ಲ. 50 ಹಾಕಿದ್ರು 25, 100 ಹಾಕಿದ್ರು 25. ಹಾಗೆ ಸಬ್ಸಿಡಿ. ಆಮೇಲೆ ಇಲ್ಲಿ ನಮ್ಗೆ ಒಂದು ಬಹಳ ಮುಖ್ಯ ವಿಚಾರ ಏನು ಅಂತಂದ್ರೆ, ಒಂದ್ ಕಡೆ ತಾವು, ಇನ್ನೊಂದ್ ಕಡೆ ತಮ್ಮ ಗಣೇಶ್ ಹೆಗ್ಡೆ ಅವರು ಟೆಕ್ನಾಲಜಿನ ನಮ್ಗೆ ಶೇರ್ ಮಾಡ್ತೀನಿ ಅಂತ ನೀವ್ ಹೇಳಿದ್ರಿ. ನಾವು ನಿಮ್ ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ನಮ್ಗೆ ದೊಡ್ಡ ಸಪೋರ್ಟ್.
ಅಲ್ಲ ನಮ್ಗೆ ಅಂತ ಎಷ್ಟು ಗೊತ್ತು ಇಂತ ಗಣೇಶ್ ಬಿಡಿ ಅದರದ್ದೇ ಡೊಮೈನ್ ನವರಂಗ ಅವರಿಗೆ ಏನ್ ಸಮಸ್ಯೆ ಇಲ್ಲ ಒಂದು. ಆಮೇಲೆ ಸರ್ ಏನ್ ಗೊತ್ತಾ, ನಾವು ಈ ತರ ಈ ಡೊಮೈನ್ ನಲ್ಲಿ ಇದ್ದವ್ರಿಗೆ ಯಾರಿಗೂ ಮಾತಾಡ್ಬೋದು. ನಾವೊಂದು ಒಗ್ಗಟ್ಟಿನಲ್ಲಿ ಶಕ್ತಿ ನಮಗೆ ಈ ಸುಲಭ ಆಗತ್ತೆ. ನಾವು ಇಲ್ಲಿ ಕುತ್ಕೊಂಡು ಯಾರಿಗೂ ನಮ್ಗೆ ತುಂಬಾ ಸುಲಭ ಆಗ್ತದ ಸರ್ ಅದು. ಯಾಕಂದ್ರೆ ನೀವು ಅವನ್ನೆಲ್ಲ ನಮ್ದು ಏನೇ ಸಮಸ್ಯೆ ಇದ್ರು ನಿಮ್ಮ ಹತ್ರ ಹೇಳ್ಕೋಬಹುದು. ನಾವೇ ಇಂಡಿವಿಜುವಲಿ ಫೈಟ್ ಮಾಡೋದಕ್ಕಿಂತ ನಿಮ್ಮ ಸಪೋರ್ಟ್ ಇರೋದ್ರಿಂದ ನಮ್ಗೆ ಆನೆ ಬಲ ಇದ್ದಂಗೆ. ಅದು ಮಾಡ್ಬೇಕು. ಹಂಗಾಗಿ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಓನ್ಲಿ. ಇನ್ನೊಂದು ಹೇಳ್ತೀನಿ, ಇದ್ರಲ್ಲಿ ನಮ್ಮ ಸ್ಟ್ರೆಂತ್ ಏನು ಮಾಡ್ಬೋದು ಅದು ನನ್ನ ತಲೆಯಲ್ಲಿದೆ. ಅಂದ್ರೆ ಈಗ ಹಿಂಗ ಆಯ್ತು ಅಂತ ನಾವು ದಿನ ಕುತ್ಕೊಂಡು ಕತೆ ಹೇಳಿ 100, 200, 500 ಮರಿ. ಈಗ ನರೇಂದ್ರ ಬಾಬು ಅವ್ರು ಹೇಳಿದಂಗೆ 500 ಮರಿ ಸಾಕ್ರಿ, ಬಾಬು ಅವ್ರು ಕೊಡ್ತಾರೆ, ಒಳ್ಳೆ ಮರಿ ಮಾಡ್ತಾ ಇದಾರೆ ಅಂತ ನಾವು ಕಂಡವರಿಗೆ ಹುಳ ಬಿಡ್ತೀವಿ. ನೀವು ಬೇರೆ ಇದ್ರಲ್ಲಿ ನೋಡಿ, ಸಿಟಿ ಕಂಪೋಸ್ಟ್ ಬಗ್ಗೆ ಗಲಾಟೆ ಮಾಡ್ತಿದ್ರು. ಈಗ ನಿಮ್ಗೆ ಬೇಕಂದ್ರೆ 10 ಗ್ರಾಮ್ ಸಿಟಿ ಕಂಪೋಸ್ಟ್ ಇಲ್ಲ, ಹಂಗಾಗೋಯ್ತು 2 ದಿನ ಸಿಗೋದಿಲ್ಲ. ಹಂಗ ನಾವು ವಿಶ್ವಾಸದಿಂದ ಹೇಳಿದ್ರೆ ಜನ ತಯಾರಾಗ್ತಾರೆ. ನಾವು ನಮ್ ತಲೆಯಲ್ಲಿ ಏನಿದೆ, ನಿಮ್ಮಂತವ್ರು ಯಾರೋ 4 ಜನ ರೆಡಿ ಆದ್ರೆ ಯಾಕ್ರಿ ತಮಿಳ್ನಾಡಿಂದು ತಿಂತೀರಿ, ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ಒಂದು 6 ತಿಂಗಳ ನಾವಿಲ್ಲಿ ನಮ್ಮ ನೇರ ಪ್ರಸಾರ ದಿನ ಕುತ್ಕೊಂಡಾಗ ಕಂಡವರಿಗೆ ಹೇಳಿದ್ರೆ ಜನ ಅಲರ್ಟ್ ಆದ್ರ ಅವಾಗ ನಮ್ ಕರ್ನಾಟಕ ಅನ್ನೋದು ಅಟ್ಲೀಸ್ಟ್ ಸ್ವಲ್ಪ ಒಂದು 10% ಜನ ನಮ್ ಕಡೆಗೆ ನೋಡಿದ್ರು ಸಾಕು. ಆಗತ್ತೆ. ಅದು ಹಂಗಾಗಿ ನಾವು ಅದು ಪಬ್ಲಿಸಿಟಿ ನಾವು ನೆಟ್ವರ್ಕ್ ಅನ್ನ ಮಾಡ್ಬೋದು. ಮಾಡ್ತೀರಿ? ಹೌದು ಸರ್. ಅದು ಎಲ್ಲದಕ್ಕೂ ಮೂಲದಲ್ಲಿ ಈಗ ನಿಮ್ಮಂತವ್ರು ಯಾರೋ ಅದನ್ನ ರಿಸ್ಕ್ ತಗೊಂಡು ಮಾಡಕ್ಕೆ ರೆಡಿ ಆಗ್ಬೇಕು. ಅದು ಇಂಪಾರ್ಟೆಂಟ್. ಈಗ ನಾವು ವರ್ಕೌಟ್ ಮಾಡ್ತೀವಿ ಸರ್. ಅದು ತಮ್ಮ ಕಡೆ ಸ್ವಲ್ಪ ಇದನ್ನ ತಗೊಂಡು ಮಾಹಿತಿ ತಗೊಂಡು ಬ್ಯಾಂಕ್ ಅನ್ನು ಸ್ವಲ್ಪ ಅಪ್ರೋಚ್ ಮಾಡ್ತೀವಿ. ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೋಬೇಕಾಗಿದೆ ಸರ್. ಅದಕ್ಕೆ ಅದೇ ಅದನ್ನ ಇದನ್ನ ಸರ್ ಏನ್ ಕೇಳಿದ್ರೆ, ಈಗ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ನಾವು ಇದನ್ನು ಮನೋಹರ್ ಮಸ್ಕಿ ಸರ್ನ ಇನ್ವಾಲ್ವ್ ಮಾಡೋಣ. ಅವ್ರು ಇವತ್ತು ಅಲ್ಲಿ ದಾರಿ ಮೇಲೆ ಇದ್ದಾರೆ, ಏನೋ ಎಮರ್ಜೆನ್ಸಿ ಬಂತು, ನಾನು ಜಾಯ್ನ್ ಆಗ್ತಾ ಇಲ್ಲ ಅಂದ್ರು. ಅದು ಹೆಂಗು ನಮ್ಗೆ ಆಮೇಲೆ ಆಫ್ಲೈನ್ ಕನೆಕ್ಟ್ ಸಿಗ್ತಾರೆ. ಅಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಾಜೆಕ್ಟ್ ಅದೆಲ್ಲ ಅವ್ರು ಮತ್ತೆ ಸ್ವಾಭಾವಿಕ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದಾರೆ. ಅದನ್ನ ನಾವು ಆಮೇಲೆ ಹಿಂದಗಡೆ ಮಾತಾಡ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಅದೊಂದು. ಆಮೇಲೆ ಈಗ ಶಿವಮೊಗ್ಗದ ಇವರೊಂದು ರೆಡಿ ಇದ್ದಾರೆ. ಆತರ ಮತ್ತಿನ್ ಯಾರಿದ್ದಾರೆ ನೋಡುವ, ನೋಡಿದ್ರೆ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಇದ್ರಲ್ಲಿ ವೆರಿ ಸಿಂಪಲ್. 2 ಜನ ಆದ್ರೂ ಶುರು ಮಾಡೋಣ, 4 6 ಮಾಡೋಣ. ಆದರೆ ಹೆಚ್ಚಿಗೆ ಜನ ಆದ್ರೆ ಸ್ಟೇಟ್ ಲೆವೆಲ್ ಕಂಪನಿ ಅಂತ ಮಾತು ಬರ್ತದೆ. ನಾವು ದೋಸ್ತಿನಲ್ಲಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ, ನಿಮ್ಮನ್ನ ಫಾಲೋ ಮಾಡ್ತೀವಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ನಮ್ ಕಡೆಯಿಂದ ಅದೊಂದು ಮಾಡ್ತೀವಿ. ಆಮೇಲೆ ಮತ್ತೆ ಕಂಪನಿಗೆ ಅಗತ್ಯ ಬೀಳೋದಿಲ್ಲ, ಅಷ್ಟೇ. ಸಿಂಪಲ್. ಥ್ಯಾಂಕ್ ಯು ಸರ್. ಸರ್ ಇದೊಂದು ಕ್ವಶನ್ ಸರ್. ನೀವು ಎಸ್ಟಿಮೇಶನ್ ಹೇಳಿದ್ರಲ್ಲ, ಅದು ಇನ್ಕ್ಲೂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮೇಂಟೆನೆನ್ಸ್ ಇಲ್ಲ ಬರೀ ಮೇಂಟೆನೆನ್ಸ್ ಮಾತ್ರನಾ? ಯಾವ್ದಕ್ಕೆ? ಈಗ ನೀವು ಒಂದು ಕೋಳಿಗೆ 300 ರೂಪಾಯಿ ಬೀಳುತ್ತೆ ಅಂತ ಹೇಳಿದ್ರಲ್ಲ, ಅದು ಮೇಂಟೆನೆನ್ಸ್ ಖರ್ಚು, ಫೀಡು, ಲೇಬರ್, ಮೆಡಿಸಿನ್ ಇದೆಲ್ಲ. ನಾವು ಇಂಟಿಗ್ರೇಷನ್ ಹೇಳಕ್ಕೆ ಶೆಡ್ ನಾವು ವಿಚಾರ ಮಾಡ್ಲಿಲ್ಲ. ಯಾಕೆಂದ್ರೆ ಶೆಡ್ ಇದ್ದವರು ಖಾಲಿ ಇದ್ದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೀವು ಮತ್ತೆ ಅದನ್ನ ಶೆಡ್ ಮಾಡೋ ಅಗತ್ಯ ಇಲ್ಲ. ಇದು ನಾವು ಲೆಕ್ಕ ತೆಗೆದಿದ್ದು ಅಲ್ಲಿ ಹೈಯರ್ ಎಂಡ್ ಹಿಡಿದಿದ್ದೀವಿ. ತಿಂಗಳಿಗೆ 60 ರೂಪಾಯಿ, 65 ನಾವಿರ್ಲಿ ಅಂತೇಳಿ. ಅದು ಮತ್ತೆ 90 ದಿನಕ್ಕೆ ಎಲ್ಲ ಹೋಗಿ 120 ಆದ್ರೆ ಅಂತ ಇನ್ವೆಸ್ಟ್ಮೆಂಟ್ ಲೆಕ್ಕಕ್ಕೆ ನಾವು 100 ರೂಪಾಯಿ ಅಂತ ಹಿಡಿದ್ವಿ. ಇಲ್ಲ ಆಕ್ಚುಲಿ 300 ರೂಪಾಯಿ ಬೇಡ, ಸ್ವಲ್ಪ ಕಡಿಮೆ. 250 ರೂಪಾಯಿಗೆಲ್ಲ 3 ತಿಂಗಳ ಕೋಳಿ ಬೆಳೀತದೆ. ನಾನು ಇದ್ ಮಾಡಿದ್ದು ಸರ್ 200 ರೂಪೀಸ್ ವರೆಗೂ ಬೀಳುತ್ತೆ ಅನ್ನೋ ಒಂದು ಇದು ಬಂದಿತ್ತು. ಇಲ್ಲ 200 ನೀವು ಹೇಳಿದ್ದು ಬಹುಶಃ ಇದಕ್ಕೆ ಯಾವ್ದು ಗೊತ್ತಾ, ನಿಮ್ಮ ಬೆಳೆ ಕೋಳಿ. ನೀವು ನೇರವಾಗಿ ಬ್ರಾಯ್ಲರ್ ಕೋಳಿಯನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರಿ. ಅಲ್ಲ ಸರ್, ಇದು ಫ್ರಾಂಕ್ಲಿ ಗೊತ್ತಾ, ಫ್ರಾಂಕ್ಲಿ ನಾವು ಇದನ್ನ ಆದಷ್ಟು ಇರ್ಲಿ ಅಂತ ಹೈಯರ್ ಎಂಡ್ ಹಿಡ್ಕೊಂಡಿದೀವಿ. ಬೇಡ ಅಂತ ಆಯ್ತಾ. ಸಿಂಪಲ್ ನಿಮ್ಗೆ ಎಷ್ಟು ಖರ್ಚು ಅಂತ. ಯಾಕೆಂದ್ರೆ ಗಣೇಶ್ ಡಾಕ್ಟರ್ ಹೇಳ್ತಾ ಇದ್ರು, ಇಲ್ಲ ಫೈನ್ ಟ್ಯೂನ್ ಮಾಡ್ಬೇಕು, ಇದರಲ್ಲಿ ಫೀಡು ನಾವು ಎನರ್ಜಿ ರಿಚ್ ಕೊಡೋದಿಲ್ಲ, ಪ್ರೋಟೀನ್ ರಿಚ್ ಕೊಡ್ತೀವಿ, ಹಂಗಾಗಿ ಅಷ್ಟೊಂದು ಖರ್ಚು ಬರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಏನೇ ಆದ್ರೂ ಕೂಡ ನಾವು ಅದಕ್ಕೆ ತಕ್ಕಾಗಿ ಈಗ 200 ರೂಪಾಯಿ ಖರ್ಚು ಬಂತ 300ಕ್ಕೆ ಮಾರ್ತೀರಿ, 250 ಖರ್ಚು ಬಂದ್ರೆ 350ಕ್ಕೆ ಮಾರ್ತೀರಿ. ಹಾಗೇನೆ ಫಿಕ್ಸ್ ಮಾಡ್ಬೇಕು. ಇಲ್ಲಿ ಆ ಅವಕಾಶ ಇದೆ, ನೆನ್ಪಿಟ್ಕೊಳ್ಳಿ. ಬೆಳೆ ಕೋಳಿನಲ್ಲಿ ನಿಮ್ಗಿಲ್ಲ, ನಿಮ್ ಕೈಲಿ ಏನೂ ಇಲ್ಲ. ಅವತ್ತಿನ ಆಯ್ತು ಅಷ್ಟಕ್ಕೆ ಕೊಡ್ಬೇಕಷ್ಟೇ. ನಾಟಿ ಕೋಳಿ ಮತ್ತೆ ಯಾರು ಹೆಚ್ಚಿಗೆ ಜನರ ಹತ್ರ ಇಲ್ಲ. ಹಾಗಾಗಿ ನೀವೇನೆ ಕಾಸ್ಟ್ ನ ಮೇಲೆ ನಿಮ್ ಮಾರ್ಜಿನ್ ಎಷ್ಟು ಇಟ್ಕೊಂಡು ನಿಮ್ ರೇಟ್ ಫಿಕ್ಸ್ ಮಾಡಕ್ಕೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇದೆ ಅಷ್ಟೇ. ಹಾಗಾಗಿ ಅದು ಎಷ್ಟು ಬರುತ್ತೆ ಪ್ರಾಕ್ಟಿಕಲಿ ಮಾಡ್ತಾ ನೋಡ್ಬೇಕು. ಓಕೆ ಸರ್, ಅದೊಂದು ಆಮೇಲೆ ಡಿಸ್ಕಸ್ ಮಾಡ್ಬೇಕು ಸರ್. ಅದನ್ನ ರೇಟ್ಸ್ ಎಲ್ಲ ನಾವೇ ಕೂತ್ಕೊಂಡು ಮಾತಾಡ್ಬೇಕಾಗತ್ತೆ ಟೈಮಲ್ಲಿ ಆಮೇಲೆ. ಅಷ್ಟು ಮಾಡ್ಬೋದು. ಯಾಕೆಂದ್ರೆ ಒಬ್ರಿಗೆ ರೇಟ್ ಫಿಕ್ಸ್ ಮಾಡಕ್ ಗೊತ್ತಾಗಲ್ಲ ಇದು.
ಅದೇ ಅದೇ ಅದೇ. ಅದು ನೋಡುವ ಆ ಹಂತಕ್ಕೆ ಬರ್ಲಿ. ಈಗ ಹಾ ಫರ್ನಾಂಡಿಸ್ ಅವರು ಹೇಳಿ ಸರ್. ಅದು 40 ಲಕ್ಷ 50 ಲಕ್ಷ ಅಂದ್ರೆ ತುಂಬಾ ಆಗಿಲ್ಲ ಸರ್. ನಾವು 10 ಲಕ್ಷ ಅಂತ ಇದ್ ಮಾಡ್ಕೊಂಡಿದ್ವಿ, ಸೆಡ್ ಎಲ್ಲ ಇತ್ತು ನಮ್ದು. ಈಗ 10 ಲಕ್ಷ ಈಗ ನೀವು ಹಂಗಾದ್ರೆ ಈಗ ಲೇಟ್ ಆಗಿ ಬಂದ್ರೆ ಅದನ್ನ ಆಮೇಲೆ ನೀವು ರೆಕಾರ್ಡ್ ನೋಡಿ 10 ಲಕ್ಷ ರೂಪಾಯಿ. ಈಗ ಹ್ಯಾಚರಿಗೆ 10 ಲಕ್ಷನೇ ಸಾಕು. ನಾವು ಮುಂಚೆ ಮಾತಾಡದಂಗೆ ನಾವು ಕಲ್ಪನೆ ಮಾಡ್ಕೊಂಡಂಗಿದೆ. ಆದರೆ ಸಮಸ್ಯೆ ಇರೋದಿಲ್ಲಿ ಏನು ಕೇಳಿದ್ರೆ, ಬೆಳೆಸೋರು ಯಾರು ಮುಂದೆ? ಈಗ ನಿಮ್ದೆಲ್ಲರದ್ದು ಸರ್ವೆ ರಿಪೋರ್ಟ್ ಹೇಳೋದು ಒಂದೇ, ನಾವೇ ಬುಡದಿನ ತುದಿವರೆಗೆ ಮುಟ್ಸಿದ್ರೆ ಮಾತ್ರ ಆಗತ್ತೆ. ನೀವ ಅಥವಾ ನಿಮ್ ಕಡೆ ಇನ್ಯಾರೋ ಯಾರು ಇಂಟಿಗ್ರೇಷನ್ ರೆಡಿ ಆಗ್ಬೇಕು. ಇಂಟಿಗ್ರೇಷನ್ ಆದ್ರೂ ಮಾತ್ರ ಮಾಡಿ ಆಮೇಲೆ ಕಡೆ ಲಾಂಗ್ ರನ್ ನಲ್ಲಿ ಮರಿ ತಗೊಳ್ಳೋರು ಮಾಡೋರು ಎಲ್ಲ ತಯಾರಾಗ್ತಾರೆ. 1-2-3 ವರ್ಷ ಇಂಟಿಗ್ರೇಷನ್ ನಾವೇ ತಲೆ ಕೊಡ್ಬೇಕು. ಒಂದು ನೇರವಾಗಿ ನಾವೇ ಮಾಡ್ಬೇಕು, ಇಲ್ಲ ನಮ್ ಕಡೆಯಿಂದ ಇನ್ಯಾರೊಬ್ರು ಮಾಡ್ಬೇಕು ಅಷ್ಟೇ. ಅದಕ್ಕೆ ಇಂಟಿಗ್ರೇಷನ್ ಸಮಸ್ಯೆ ಏನು? ಈಗ ಮಾರ್ಕೆಟ್ ಅಂತೂ ಇದೆಯಾ, ಮರಿ ಮಾಡೋದೇನು ಸಮಸ್ಯೆ ಇಲ್ವಾ? ಬೆಳೆಸೋದಕ್ಕೂ ಸಮಸ್ಯೆ ಇಲ್ಲ, ಜನ ಇದ್ದಾರೆ. ಆದ್ರೆ ಇನ್ವೆಸ್ಟ್ಮೆಂಟ್, ಫೀಡ್ ಕಾಸ್ಟ್ 3 ತಿಂಗಳ 4 ತಿಂಗಳ ತಡ್ಕೊಳ್ಳೋ ಶಕ್ತಿ ಬೇಕು. ಅದಿಲ್ಲ ನೀನು ಮುಂದೆ ಹೋಗೋದಿಲ್ಲ. ಅದಕ್ಕೆ ಕಡಿಮೆ ಅಂದ್ರೆ ಒಂದು 50 ಲಕ್ಷ ಆದ್ರೂ ಬೇಕಾಗುತ್ತೆ ಸರ್ ಅಲ್ಲ? ಇಲ್ಲ ಅಷ್ಟೊಂದಿಲ್ಲ. ನಾವೊಂದು 5,000 ಮರಿ ಅಲ್ಲ 10,000 ಮರಿ ತಿಂಗಳಿಗೆ ಅಂತ ಅನ್ಕೊಂಡ್ವಿ. ಅದಕ್ಕಿಂತ ಸ್ವಲ್ಪ ಕಡಿಮೆಲ್ಲೇ ನೀವು ಶುರು ಮಾಡ್ಬೋದು. ನಮ್ಮ ನಿರೀಕ್ಷೆಯಲ್ಲಿ ನಿಮ್ಗೆ ಈ ಮೇಂಟೆನೆನ್ಸ್ ಖರ್ಚು ಇದಕ್ಕೆಲ್ಲ ಒಂದು 30 ಲಕ್ಷ ಬೇಕು. ಹೈಯರ್ ಎಂಡ್ ಹಿಡಿದ್ರು 30 ಲಕ್ಷ ಬೇಕು. ಆಮೇಲೆ ಒಂದು 10 ಲಕ್ಷ ಹೆಚ್ಚರಿ, ಅಲ್ಲಿ 40 ಲಕ್ಷ ರೂಪಾಯಿ ಮ್ಯಾನೇಜ್ ಮಾಡಬಹುದು. ಆಮೇಲೆ ಹೋಗ್ತದೆ. ಅಲ್ಲ ಸರ್, ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಮರಿಗೆ ಸ್ವಲ್ಪ ಕಡಿಮೆ ಹಾಕಿ ನೋಡ್ಬೇಕು ಒಂದ್ಸಲ, ಏನೋ ವರ್ಕೌಟ್ ಆಗ್ತಿಲ್ಲ. ನೆಕ್ಸ್ಟ್ ಸಲ 1 ವಾರದಲ್ಲಿ ಆದ್ರೆ ನೆಕ್ಸ್ಟ್ ವಾರ ಮತ್ತೆ ಮಾಡ್ಬೋದಲ್ಲ ಮರಿ? ಅದು ಮಾಡ್ಬೋದು. ಏನ್ ಗೊತ್ತಾ, ಈಗ 10,000 ಮರಿ ಮಾಡೋ ಬದಲಿಗೆ 5,000 ಮರಿಯಿಂದ ಶುರು ಮಾಡ್ಬೋದು. ಅವಾಗ 5,000 ಮರಿ ಮಾಡಿದ್ರೆ ಫೀಡ್ ಕಾಸ್ಟ್ ಸ್ವಲ್ಪ ಕಡಿಮೆ ಬೀಳ್ತದೆ, ಮತ್ತೆ ಮೇಂಟೆನೆನ್ಸ್ ಸ್ವಲ್ಪ ಇದಾಗ್ತದೆ. ಅಲ್ಲ ವರ್ಕೌಟ್ ಆಗ್ತದೆ ಇಲ್ಲ ಏನಂತ ಎಲ್ಲ ಗೊತ್ತಾಗ್ತಲ್ಲ, ಏನು ಸೇಲ್ ಆಗ್ತದೆ. ಸೇಲ್ ಆದ ನಂತರ ಹೆಚ್ಚು ಮಾಡ್ಬೋದಲ್ಲ ಮರಿ? ಅದೇ ಅದು ಮಾಡ್ಬೋದು. 5,000 ಮಾಡ್ಬೋದು. ತೀರಾ 500 ಶುರು ಮಾಡಿದ್ರೆ ವೈಬಲ್ ಆಗೋದಿಲ್ಲ. 5,000 ಮರಿಯಿಂದ ಮಾಡ್ಬೋದು. ಅದು ರೀಸನಬಲ್ ನಂಬರು. ಅಲ್ಲಿಗೆ ಅವಾಗ ನಿಮ್ಗೆ 5,000 ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 15 ಲಕ್ಷ ಮುಂದೆ ಇಂಟಿಗ್ರೇಷನ್ ಬೇಕು. 15 ಲಕ್ಷ ಮಾರ್ಕೆಟ್ ಏನಾಗ್ತದೆ ಏನಂತ ಎಲ್ಲ ಗೊತ್ತಾಗ್ತಲ್ಲ, ಸ್ಟಡಿ ಆಗ್ತದೆ ಒಂದ್ಸಲ. ಅಷ್ಟಾದ ನಂತರ ಅದು ಮಾಡ್ಬೋದು. ಅಲ್ಲ ಅದಾದ್ರೂ ಕೂಡ ನೆನ್ಪಿಟ್ಕೊಳ್ಳಿ, ಹ್ಯಾಚರಿಗೆ ಈಗ ನರೇಂದ್ರ ಬಾಬು ಅವರು ಸಣ್ಣದು ಅಂತ ಹೇಳಿದ್ರು ಇನ್ಎಫಿಷಿಯಂಟ್ ಆಗುತ್ತೆ, ಬಟ್ ಮಾಡ್ಬೋದು. ಮರಿಯನ್ನ ಮಾಡೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ 8-10 ಲಕ್ಷ ರೂಪಾಯಿ ಹ್ಯಾಚರಿ ಇನ್ವೆಸ್ಟ್ಮೆಂಟ್. ನೀವು ಎಷ್ಟೇ ಮರಿ ಕಮ್ಮಿ ಮಾಡಿದ್ರು ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ ಆಗ್ತದೆ. ಯಾಕೆ ನಾವೀಗ 10 ಲಕ್ಷ ರೂಪಾಯಿ ಇನ್ಕ್ಯುಬೇಟರ್ ಇದೆಲ್ಲ ಅಂದ್ರೆ ಇದೆಲ್ಲ ಸಣ್ಣದೇನೆ, ಇದೇನ್ ದೊಡ್ಡದು ರೆಗ್ಯುಲರ್ ಸೈಜ್ ಅಲ್ಲ ಇದು. 50 ಇದ್ರದ್ದೆಲ್ಲ. ಹಾಗಾಗಿ ಅವಾಗ ನಿಮ್ಗೆ 25 ಲಕ್ಷ ಬೇಕು. 15 ಲಕ್ಷ ಮುಂದಿನ ಇಂಟಿಗ್ರೇಷನ್ಗೆ, ಆಮೇಲೆ ಒಂದು 8-10 ಲಕ್ಷ ಇದಕ್ಕೆ 25 ಲಕ್ಷ ಬೇಕು. 40 ಲಕ್ಷದ ಬದಲಿಗೆ 25 ಲಕ್ಷದಲ್ಲಿ ಶುರು ಮಾಡ್ಬೋದು. ಅಲ್ಲ ಒಂದ್ಸಲ ಐಡಿಯಾ ಸಿಗ್ತಲ್ಲ ಸರ್, ಸೇಲ್ ಮಾರ್ಕೆಟಿಂಗ್ ಹೇಗೆ ಉಂಟು ಅದೆಲ್ಲ ಗೊತ್ತಾಗ್ತಲ್ಲ. ಒಂದ್ಸಲ ನಾವು ಕಷ್ಟಪಟ್ರೆ ಏನೋ ಗೊತ್ತಾಗ್ತಲ್ಲ. ಸೇಲ್ ಆದ್ರೆ ನೆಕ್ಸ್ಟ್ ಈ ಸಲ ಎಲ್ಲ ಸೇಲ್ ಆದ್ರೆ ನೆಕ್ಸ್ಟ್ 10,000 ಮರಿ ಹಾಕೋದು, ಇಲ್ಲ 8,000 ಮರಿ ಆತರ ಮಾಡಬಹುದಲ್ಲ. ಅದು ಅಲ್ಲ ಮತ್ತೆ ಯಾವತ್ತೂ ನೀವು ರೆಗ್ಯುಲರ್ ಮಾಡಿದಾಗೆ ಮುಂದೆ ಮಾರ್ಕೆಟ್ ಬಿಲ್ಡ್ ಆಗ್ತದೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡೋದು ಕರೆಕ್ಟ್. ಆದ್ರೆ 5,000ಕ್ಕಿಂತ ಕಡಿಮೆ ಬಂದ್ರೆ ನಿಮಗೆ ವೈಬಲ್ ಆಗ್ಲಿಕ್ಕಿಲ್ಲ. ಆಳ್ಪಗಾರು ಮಾಡಿದ ಕೆಲಸ ಮ್ಯಾನ್ ಅಂತ ಆಗ್ಲಿಕ್ಕಿಲ್ಲ. ಅಲ್ಲ ಇದು ಪ್ರಾಫಿಟ್ ಬರ್ತಿದ್ರಿಲ್ಲ ಅಂದ್ರೆ ನಾವು ಅದು ಏನ್ ನಮ್ಗೆ ಪ್ರಾಫಿಟ್ ಬರ್ತಿದ್ರಿಲ್ಲ, ಏನು ಲೇಬರ್ ಹಾಕ್ತರು ಅದ್ರದ್ದು, ಮತ್ತೆ ಇದು ಏನ್ ಲೋನ್ ಮಾಡಿದ್ರೆ ಅದ್ರ ಒಂದು ದುಡ್ಡು ಫಸ್ಟ್ ಕನೆಕ್ಟ್ ಆದ್ರೆ ಸಾಕು, ನಮ್ಗೆ ಪೇಮೆಂಟ್ ಬರ್ಬೇಕು ಹೇಳಿಲ್ಲ ನಾವ್ ಮಾಡದ್ದು. ಅಲ್ಲ ಇಷ್ಟು ಮಾಡಿದ್ಮೇಲೆ ಪ್ರಾಫಿಟ್ ಬರ್ಲೇಬೇಕು, ಬಡ್ಡಿ ಕಟ್ಟಬೇಕು. ಅದು ಹಾಕಲಾಗಲ್ಲ. ಅದು ಬಡ್ಡಿ ಕಟ್ಟೋದಲ್ಲ ಆಯ್ತು, ಬಡ್ಡಿ ಕಟ್ಟೋದ ಫಸ್ಟ್ ಪ್ರಾಫಿಟ್ ಬರ್ಬೇಕಲ್ಲ. ಫಸ್ಟ್ ಕಷ್ಟಪಟ್ಟ ನಂತರ ಸಿಗ್ತಾರ ಸರ್ ಅದು ಸ್ಲೋ ಫಸ್ಟ್ ಪ್ರಾಫಿಟ್ ಬರ್ಬೇಕಾದ್ರೆ ಆಗುದಿಲ್ಲ ಅದು. ಅಂದ್ರೆ ಲೇಬರ್ ಮತ್ತೆ ಎಲ್ಲ ಕೆಲಸದ್ದು ಅದು ಇದು ಹೇಳಿ ಎಲ್ಲ ಬಂದ್ರೆ ನಂತರ ಮಾಡ್ಬೋದಲ್ಲ. ಸ್ಲೋಲಿ ಆಗ್ತಾ ಹೋಗ್ತದೆ. ಆದ್ರೆ ನಾವು ಈಗ ಒಂದ್ ಕೆಲಸ ಇಟ್ಕೊಳ್ಳುವ. ಈಗ ಅಂದಾಜು ಏನಂದ್ರೆ 25 ಲಕ್ಷದಿಂದ 40 ಲಕ್ಷದ ರೇಂಜ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಜನ ರೆಡಿ ಇದ್ದೀರಿ, ಅವರವ್ರ ಕೆಪಾಸಿಟಿ. ಈಗ ನಾವು ಮಾರ್ಕೆಟ್ ಸ್ಟಡಿ ನೋಡಿದ ಪ್ರಕಾರ ತಿಂಗಳಿಗೆ 10,000 ಮರಿ ಮಾಡಿದ್ರು ಬೆಳೆಸಿದ್ರೇನು ಮಾರೋದೇನಂತ ಕಷ್ಟ ಅಲ್ಲ. ಆ ಮಟ್ಟಿಗೆ ಈ ಊರಲ್ಲೆಲ್ಲ ಮತ್ತೊಂದು ಊರಲ್ಲಿ ಮಾಡ್ಬೋದು. ಅಷ್ಟು ಡಿಮಾಂಡ್ ಅಂತೂ ಇದೆ ಅಂತ ಈಗ ನಿಮ್ಗೆ ಎಲ್ಲರದ್ದು ಸರ್ವೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಈಗ ಉಳಿದಿರೋದು ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಮೇಲೆ ನಾವು ಎಷ್ಟು ಮಾಡೋದು ಅನ್ನೋದು ಡಿಸೈಡ್ ಆಗ್ಬೇಕು. ಹಾಗಾಗಿ ಈಗ 25 ಲಕ್ಷದಿಂದ 40 ಲಕ್ಷ ರೇಂಜ್ ಅಲ್ಲಿ ಎಷ್ಟು ಜನ ದುಡ್ಡು ಹಾಕಕ್ಕೆ ರೆಡಿ ಇದ್ದಾರೆ ಹೇಳೋದ್ರ ಮೇಲೆ ಮುಂದಿನ ಸ್ಟೆಪ್ಸ್ ತಗೊಳ್ಳುವ. ಕರೆಕ್ಟಾ? ಹೌದು ಸರ್. ಸರಿ. ಹಂಗಾದ್ರೆ ಈಗ ಹೆಂಗೂ ನಾವು ರೆಕಾರ್ಡ್ ಮಾಡಿದ್ದು ಈಗ ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ. ನಾವು ರೆಕಾರ್ಡ್ ಅನ್ನ ಹಾಕ್ತಿವಿ ಗ್ರೂಪಿಗೆ, ಅದ್ರ ಮೇಲೆ ಮುಂದಿಂದು ಡಿಸೈಡ್ ಮಾಡುವ. ಈಗ ಸಾಕು, ನಮ್ಮ ಮತ್ತೆ ಇದೇ ಚರ್ಚೆ ಮಾಡೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ. ಮತ್ತೆ ಸರಿ ಎಲ್ಲರೂ ಕನೆಕ್ಟ್ ಆದ್ಮೇಲೆ
ಮುಂದೆ ಹೋಗ್ತದೆ ಅಂತ ಆದ್ರೆ ಮತ್ತೆ ಮೀಟಿಂಗ್ ಮಾಡುವ. ಓಕೆನಾ? ಸರಿ ಸರಿ. ರೈಟ್. ಓಕೆ, ಥ್ಯಾಂಕ್ ಯು. ಸಿಗುವ ಮತ್ತೆ. ಬಾಯ್. ಗುಡ್ ನೈಟ್ ಸರ್.